ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಜೊತೆಗೆ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀರಾ. ಹಾಗಾಗಿ ಈ ವಾರ ಒಂದೊಳ್ಳೆ ಮಾತನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವೃತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜದಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಒಂದು ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಶುಭ ನೋಡಿ. ಪ್ರತಿ ದಿವಸ ಬೆಳಗಾದರೆ ನಾವು ಏನೋ ಬುರುಡೆ ಪುರಾಣ ಇತ್ಯಾದಿಗಳನ್ನು ನೋಡಿಕೊಂಡು ಜೀವನ ತಳ್ಳೋದಾಗಿದೆ. ಆದರೆ ಒಂದು ಒಳ್ಳೆಯ ಮಾತು, ಅದನ್ನು ನಾವು ಕೇಳಿದ್ರೆ ನೋಡಿದ್ರೆ ಸಾಲಲ್ಲ, ಜೀವನಕ್ಕೆ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆಗ ಬಹುಶಃ ಇಂಥ ಕೊಳೆಗಳೆಲ್ಲ ನಿಧಾನವಾಗಿ ಸರಿದು ಹೋಗುತ್ತೆ. ಅದು ಪ್ರತಿಯೊಬ್ಬರಿಂದಲೂ, ನನ್ನಿಂದ ಪ್ರಾರಂಭವಾಗಿ ಪ್ರತಿಯೊಬ್ಬರಲ್ಲೂ ವಿಸ್ತಾರವಾಗಬೇಕು. ಗಮನಿಸಿ, ಒಂದು ಒಳ್ಳೆಯ ಮಾತು ಇದು. ಸರ್ವಂ ಬಲವತಾಂ ಪಥ್ಯಂ ಸರ್ವಂ ಬಲವತಾಂ ಹಿತಂ ಅಮೃತಂ ರಾಹವೇ ಮೃತ್ಯುರ್ವಿಷಂ ಶಂಕರ ಭೂಷಣಂ. ಅಮೃತ ಕುಡಿದ್ರೂ ಕೂಡ ರಾಹು ಎರಡು ಇಬ್ಬಾಗ ಆಗಬೇಕಾಯಿತು. ಅಂದರೆ ಅಮೃತವನ್ನು ತಾಳ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ಸಾಮಾನ್ಯರಿಗೆ, ಅದರಲ್ಲೂ ಏನು ಮೂರ್ಖರಿಗೆ. ಅಮೃತ ಕೊಟ್ಟು ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ. ಆದರೆ ಶಿವ ಹಾಗಲ್ಲ, ವಿಷ ಕುಡಿದ್ರೂ ಕೂಡ ಸಹಿಸ್ಕೊಂಡ, ಸ್ಥಾಣವಾಗಿ ಉಳಿದ ಅಂತ. ಹಾಗೆ ದೊಡ್ಡವರು ಏನನ್ನೂ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ, ತಾಳ್ಮೆಯಿಂದ, ತಿತಿಕ್ಷೆ ಅಂತ ಕರೀತಾರೆ. ಆ ರೀತಿಯಲ್ಲಿ ಈಗ ವಸ್ತುತಃ ಪರಿಸ್ಥಿತಿಯನ್ನೇ ನೋಡಿದ್ರೆ ಧರ್ಮಸ್ಥಳಕ್ಕಾಗಿರ್ತಕ್ಕಂತಹ ಆ ಒಂದು ಕಪ್ಪು ಚಿಕ್ಕೆ ಅದು ಹೇಗೆ ತಾಳ್ಕೊಳ್ಳೋ ಶಕ್ತಿ ಇದೆ, ಸಾಕ್ಷಾತ್ ಶಿವನೇ ಆಗಿದ್ದಾನೆ. ಆ ಕ್ಷೇತ್ರವೇ ಶಿವಮಯವಾಗಿದೆ. ಹೀಗಾಗಿ ವಿಷ ಕುಡಿದ್ರೂ ಕೂಡ ತಂದು ಎರಚಿದ್ರೆ ಯಾರೋ ಇಂಥ ಅವಿವೇಕಿಗಳು, ಮೂಢರು ಇಂಥ ಕೆಲಸ ಮಾಡಿದ್ರು ಅದಕ್ಕೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ, ಅದನ್ನು ತೊಳೆದು ಹಾಕ್ಕೊಳ್ಳೋ ಶಕ್ತಿ ಇದೆ. ಅದು ಬಲವಂತರ ಮತ್ತು ಆ ಮಹಿಮರ ಸಾಧಕರ ದಾರಿ, ಅವರ ಒಂದು ಗುಣಲಕ್ಷಣ. ಸಾಮಾನ್ಯರು ಏನೋ ದೊಡ್ಡದನ್ನು ಮಾಡ್ಲಿಕ್ಕೆ ಹೋಗ್ತೀನಿ ಅಥವಾ ಇನ್ನೇನೋ ನನ್ನ ಕೈಲಿ ಆಗ್ಬಿಡುತ್ತೆ ಅನ್ನೋ ಒಂದು ಮೆರೀಲಿಕ್ಕೆ ಹೋಗ್ತಾರೆ. ಆದರೆ ಅವರಿಗೆ ಅಮೃತವೂ ವಿಷವಾಗಿ ಪರಿಣಮಿಸುತ್ತೆ, ಇಬ್ಬಾಗವಾಗಿಬಿಡ್ತಾರೆ. ಕೊನೆಗೆ ಇಲ್ಲವೇ ಅಸ್ತಿತ್ವವೇ ಇಲ್ಲವಾಗಿಬಿಡುತ್ತೆ. ಹೀಗೆ ನಾವು ಸಾಧಕರ, ನಮಗೂ ಯಾವುದೋ ಒಂದು ಕಷ್ಟ ಬಂದುಬಿಡ್ತದೆ, ಒಂದು ಸಣ್ಣ ಕಷ್ಟಕ್ಕೇ ನಾವು ಆಯ್ತಪ್ಪ ಲೈಫ್ ಮುಗಿದೋಯ್ತು ಅಂತ ಕುಸಿದು ಹೋಗ್ಬಿಡ್ತೀವಿ, ಅಥವಾ ಇನ್ನೇನೋ ಸೂಸೈಡೋ ಮತ್ತೊಂದೋ ಈ ಥರ ಮಾಡ್ಕೊಳ್ತಕ್ಕಂಥದ್ದು ಕಾಣ್ತೀವಿ. ಒಂದು SSLC ಎಕ್ಸಾಮ್, ಒಂದು SSLC ಪರೀಕ್ಷೆಯಲ್ಲಿ ಫೇಲ್ ಆದೆ, ಇದೆಯಲ್ಲ, ಇದ್ಯಾವ ದುರ್ಬಲತೆ? ಹಾಗಲ್ಲ, ಜೀರ್ಣಿಸ್ಕೊಳ್ಬೇಕು. ಜೀವನ ಇರೋದೇ ಹೀಗೆ. ಎಲ್ಲೋ ಕಡೆಯಿಂದ ಪಾಪ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತಾರೆ, ನಮಗೆ ಕೆಟ್ಟದ್ದು ಬರುತ್ತೆ, ನಮಗೆ ಕೆಟ್ಟದ್ದು. ಜೀರ್ಣಿಸ್ಕೊಳ್ಳೋ ಶಕ್ತಿ ಇದೆ, ಹಾಗಾಗಿ ನಿಮಗೆ ಬರ್ತಾ ಇದೆ ಅಂತ ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು. ಅದನ್ನು ಅವಾಗಲೇ ಹೇಳಿದ್ನಲ್ಲ, ತಿತಿಕ್ಷೆಯಿಂದ, ಸಮಾಧಾನ ಅಂತ ಅದನ್ನು ತಂದುಕೊಳ್ಬೇಕು. ತಂದುಕೊಂಡಾಗ ನಾವು ದೊಡ್ಡ ಆ ಸ್ಥಾನದಲ್ಲಿ ಹಾಗೆ ಸ್ಥಾನವಾಗಿ ನಿಲ್ಲಕ್ಕೆ ಸಾಧ್ಯವಾಗುತ್ತೆ. ಅದನ್ನು ಸೂಚಿಸ್ತಾ ಇದೆ. ಇದು ಒಂದು ಒಳ್ಳೆಯ ಮಾತು, ಮನಸ್ಸಿಗೆ ತಗೋಬೇಕು. ಇದು ಸಮಾಧಾನ, ತಿತಿಕ್ಷೆ, ತಾಳಿಕೊಳ್ಳುವ ಶಕ್ತಿ ಇದ್ದಾಗ ಯಾವುದನ್ನು ದಾಟ್ತೀವಿ. ಅಂಥದ್ದು ಎಲ್ಲರ ಪಾಲಿಗೆ ಬರಲಿ, ಆ ಮನಸ್ಸು ದೃಢವಾಗಲಿ ಅಂತ. ಅದು ಈ ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತಿನ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀರಾ. ಇಡೀ ವಾರದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಈ ವಾರ ಏನೇನು ತುಂಬ ಚೆನ್ನಾಗಿದೆ. ಈ ವಾರ ಇವತ್ತಿನಿಂದ ಪ್ರಾರಂಭ, ಭಾದ್ರಪದ ಮಾಸ. ಹೀಗಾಗಿ ಗಮನಿಸಿ, ಈ ಭಾನುವಾರ ಭಾದ್ರಪದ ಮಾಸಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಮಂಗಳವಾರ ಸ್ವರ್ಣಗೌರಿಯನ್ನು ಆಚರಿಸ್ತೀವಿ. ಸ್ವರ್ಣಗೌರಿ ವ್ರತ ಅದು 26ನೇ ತಾರೀಕು. ಇನ್ನು 27ನೇ ತಾರೀಕು ವರಸಿದ್ಧಿ ವಿನಾಯಕನ ವ್ರತ ಇರುತ್ತೆ. ಅದು ಕೂಡ ಬಹಳ ವಿಶೇಷವಾಗಿರತಕ್ಕಂಥದ್ದು. ಭಾದ್ರಪದ ಮಾಸದಲ್ಲಿ ನಾವು ಕಾಣ್ತಕ್ಕಂಥದ್ದಿದೆ. ಒಂದು ಗೌರಿ ತಾಯಿ ಮಕ್ಕಳ ಆರಾಧನೆ, ಅದು ಬಹಳ ನಮ್ಮ ಬದುಕಿಗಂತೂ ದೊಡ್ಡ ಪಾಠ. ಬೀಜವೃಕ್ಷ ನ್ಯಾಯ ಅಂತ ಕರೀತಾರೆ. ಆ ರೀತಿಯ ಒಂದು ವಿಶೇಷ ಆರಾಧನೆಗಳು. ಅದಾದ ನಂತರದ ಋಷಿ ಪಂಚಮಿ ಕಾಣ್ತೀವಿ. ಅದು ಕೂಡ ಋಷಿಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥ ನಮಸ್ಕಾರ, ಅವರ ಋಷಿ ಋಣ ಅಂತಿದೆಯಲ್ಲ, ಅದನ್ನು ತೀರಿಸ್ಲಿಕ್ಕಿರ್ತಕ್ಕಂಥದ್ದು. ಅದನ್ನು ಆ ದಿವಸ ಮಾತಾಡೋಣ. ಅದಾದ ಮೇಲೆ ನಾವು ಕಾಣ್ತಕ್ಕಂಥದ್ದು ಒಂದು ಸಂಕ್ರಮಣ ನೋಡ್ತೀವಿ. ಅದು
ಬುಧನ ಒಂದು ಪ್ರವೇಶವನ್ನು ಗಮನಿಸ್ತೀವಿ. ಆತ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಕ್ಕಂಥದ್ದು ನೋಡ್ತೀವಿ. ಇವು ಪ್ರಧಾನವಾಗಿರ್ತಕ್ಕಂಥ ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗುರುತಿಸ್ತಕ್ಕಂಥ ವಿಶೇಷ ದಿನಗಳು. ಅದನ್ನು ಆಯಾ ದಿವಸಗಳಲ್ಲಿ ಆ ದಿನದ ವಿಶೇಷ ಮಹತ್ವ ಇವುಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋಣ. ಸರಿ ಶಾಸ್ತ್ರಿಗಳೇ, ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸ್ಮಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸ್ಮಿತಾ ಅವರೇ. ನಮಸ್ತೆ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 6/1/63. 6/1/1963. ಸಮಯ ಬೆಳಗ್ಗೆ 8 ಗಂಟೆ, ಭಾನುವಾರ. ಬೆಳಗ್ಗೆ 8 ಗಂಟೆ. ಏನ್ ಪ್ರಶ್ನೆ ಇತ್ತುಮ್ಮ? ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಏನು ಜೀವನ ಎಲ್ಲ ಕಷ್ಟ, ಸರಿ, ಯಾವ್ದಕ್ಕೂ ಮುಂದುವರಿಯಕ್ ಆಗ್ತಾ ಇಲ್ಲ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸ್ಮಿತಾ ಅವರೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನನ್ನ ಜೀವನ ಎಲ್ಲ ಪೂರ್ತಿ ಕಷ್ಟನೇ ಆಗಿದೆ. ಮುಂದೆ ಏನಾದ್ರೂ ಕಷ್ಟ ಯಾವಾಗ ಮುಗಿಯುತ್ತೆ, ಯಾವಾಗ ಸಂತೋಷ ನೆಮ್ಮದಿಯನ್ನು ಕಾಣ್ತೀನಿ ಅಂತ ತಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ಶುಕ್ರನ ಭುಕ್ತಿ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಶುಕ್ರ ಆತ ಇರತಕ್ಕಂಥದ್ದು ವಸ್ತುತಃ ಲಾಭಸ್ಥಾನದಲ್ಲೇ ಇದ್ದಾನೆ. ಹೀಗಾಗಿ ಯಾವಾಗ ಶುಭ ಕಾಲ ಅಂತಂದರೆ ಈಗಿನಿಂದ ಪ್ರಾರಂಭವಾಗಿದೆ ಅಂತ. ಹೀಗಾಗಿ ಹಿಂದಾಗಿರ್ತಕ್ಕಂಥದ್ದನ್ನೆಲ್ಲ ಬಿಟ್ಟುಬಿಡಿ. ಮುಂದೆ ಇನ್ನೇನಾಗುತ್ತೋ ಅನ್ನೋದ್ರ ಬಗ್ಗೆನೂ ವಸ್ತುತಃ ಹಾಗೆ ಯೋಚನೆ ಮಾಡಬೇಕಂತೆ. ಹಿಂದೇನಾಯಿತೋ ಮುಂದೇನ ಇವುಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಪ್ರಸ್ತುತ ಈ ಹೊತ್ತಿನ ದಿವಸ ನಾನು ಹೇಗಿದ್ದೀನಿ ಅನ್ನೋದ್ರ ಕಡೆ ನೋಡ್ಕೊಳ್ಬೇಕು. ನಿಮಗೆ ಶುಕ್ರ ಚೆನ್ನಾಗಿದ್ದಾನೆ. ಗೋಚಾರದಲ್ಲಿ ಸ್ವಲ್ಪ ಶುಕ್ರ ಬಲಹೀನ. ಇನ್ನೂ 2-3 ತಿಂಗಳು ನಿಮಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥದ್ದು ವ್ಯಥೆ ಇದೆ. ಶುಕ್ರನಿಗೆ ಮಹಾಲಕ್ಷ್ಮಿ ಆರಾಧನೆ ಪ್ರತಿ ದಿವಸ ನೀವು ಒಂದು ಮನೆಯಲ್ಲಿ ಒಂದು ಮಹಾಲಕ್ಷ್ಮಿ ಫೋಟೋ ಇಟ್ಕೊಂಡು ಅದಕ್ಕೆ ಕುಂಕುಮಾರ್ಚನೆ, ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. 3 ತಿಂಗಳು ಇದನ್ನು ಸತತವಾಗಿ ಪ್ರತಿ ದಿವಸ ಮಾಡಿ. 3 ತಿಂಗಳಾದ ನಂತರದಲ್ಲಿ ನಿಮಗೆ ಈ ದುಃಖ ನೋವು ಖಂಡಿತ ಇರಲ್ಲ. ಆ ಮಹಾಲಕ್ಷ್ಮಿ ಸಮಾಧಾನ ಲಕ್ಷ್ಮಿಯಾಗಿ ನಿಮ್ಮಲ್ಲಿ ನೆಲೆ ನಿಂತಾಳೆ. ಯೋಚನೆ ಮಾಡಬೇಡಿ. ಈಗ ಇರತಕ್ಕಂಥ ಸಣ್ಣ ಸಣ್ಣ ತೊಡಕಷ್ಟೇ, ಸರಿ ಹೋಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗಣೇಶ್ ಅವರು ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ನಮಸ್ತೆ. 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 ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 4/4/1950. 4/4/1950. 1980. 50. ಸಮಯ 8-9. ಬೆಳಗ್ಗೆನಾ? ಏನ್ ಪ್ರಶ್ನೆ ಇತ್ತು? ಅವರು ಸ್ವಲ್ಪ ಆರೋಗ್ಯ, ಆಮೇಲೆ ಅವ್ರಿಗೆ ಕನಸುಗಳು ಬೀಳ್ತದೆ. ಹಿರಿಯರೆಲ್ಲ ಬರ್ತಾ ಇರ್ತಾರೆ ಅದಕ್ಕೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಗಣೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ತಮ್ಮ ಆರೋಗ್ಯ ಬಗ್ಗೆ ಸುಧಾರಿಸಬೇಕು ಅಂತ ಕೇಳ್ಕೊಂಡ್ರಿ ಅಲ್ವಾ? ಆರೋಗ್ಯದ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ. ಈಗ ನೋಡಿ, ಶುಕ್ರ ದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ ನಿಮಗೆ. ಶುಕ್ರ ನಿಮಗೆ ಆತ ಇರತಕ್ಕಂಥದ್ದು ಲಾಭಸ್ಥಾನದಲ್ಲಿ. ಈಗ ಅಟ್ ಪ್ರೆಸೆಂಟ್ ಶುಕ್ರನಿಗೆ ಸ್ವಲ್ಪ ಬಲಹೀನತೆ ಇದೆ. ಆದರೆ ಏನು ಅಂಥ ಪ್ರಮಾದ ಏನೂ ಇಲ್ಲ, ಆತಂಕ ಮಾಡ್ಕೋಬೇಡಿ. ವಸ್ತುತಃ ನಿಮ್ಮ ಲಗ್ನಾಧಿಪತಿ ಕುಜ, ಅವನು 6ನೇ ಮನೆಯಲ್ಲಿದ್ದಾನೆ. ಈಗಲೂ ಅಟ್ ಪ್ರೆಸೆಂಟ್ ಕೂಡ ಅಲ್ಲೇ ಸಂಚರಿಸ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ಹಾನಿ ಆ ಥರದ ಸಾಧ್ಯತೆ ಇದೆ. ನೀವು ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ ಮತ್ತು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ. 11 ಮಂಗಳವಾರ ಮಾಡಿಸಿ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಸುಬ್ರಹ್ಮಣ್ಯನ ಕವಚ ಹೇಳ್ಕೊಳ್ಳೋದು ವಯೋಸಹಜವಾಗಿಯೇ ಇರ್ತದೆ. ಸುಬ್ರಹ್ಮಣ್ಯನ ಕವಚ ಅದು ನಿಮ್ಮ ಪಾಲಿಗೆ ಒಂದು ವಿಶಿಷ್ಟ ಆರೋಗ್ಯವನ್ನು ಪ್ರದಾನ ಮಾಡುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸುನೀತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುನೀತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 10/8. 10/8/2002. 2002. ಸಮಯ ಬೆಳಗ್ಗೆ 10:45. ಬೆಳಗ್ಗೆ 10:45. ಏನು ಪ್ರಶ್ನೆ ಇತ್ತು? ಅವಳು ಮುಂದಿನ ಜೀವನ ಹೆಂಗಿದೆ, ಮತ್ತೆ ಅವಳು ವಿದೇಶಕ್ಕೆ ಹೋಗ್ಬೇಕು ಅಂತ ಇದ್ದಾಳೆ. ಓಕೆ, ಸ್ಟಡೀಸ್ ಮತ್ತೆ ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸುನೀತಾ ಅವರೇ ನಮಸ್ಕಾರ. 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 ಮುಂದಿನ ಹೇಗಿದೆ ಜೀವನ ಅಂತಲ್ವಾ? ಮತ್ತೆ ಅವಳು ವಿದೇಶಕ್ಕೆ ಹೋಗ್ಬೋದಾ? ಅವಕಾಶ ಇದೆಯಾ? ಅಲ್ಲಿ ಸಂಪಾದನೆಗೆ ಅವಕಾಶ ಆಗುತ್ತಾ? ಈ ರೀತಿಯ ಯೋಚನೆ ಎಲ್ಲರಿಗೂ ಇಂಥದ್ದೊಂದು ಆಲೋಚನೆ ಇರುತ್ತೆ. ಪ್ರಸ್ತುತ ಇವರಿಗೆ ರವಿ ದಶೆಯಲ್ಲಿ ಶನೈಶ್ಚರನ ಭುಕ್ತಿ ನಡೀತಾ ಇದೆ. ಈಗ ಶನೈಶ್ಚರ ಇವರ ಜಾತಕದಲ್ಲಿರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಚೆನ್ನಾಗಿದೆ. ಇವರೇ ಈಗ ಪ್ರಯತ್ನ ಮಾಡಿದರೆ ಅವಕಾಶಗಳಿದ್ದಾವೆ. ಮುಂದೆ ಇವು ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಗುರುವಿದ್ದಾಗ ಕಾರ್ಯ
ಬಲಿಷ್ಠತೆ ಅಂತ ಕರೀತಾರೆ ಅದನ್ನು. ಹೀಗಾಗಿ ಕಾರ್ಯಾನುಕೂಲ ಆಗ್ತಕ್ಕಂಥದ್ದು, ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು, 4-6 ಜನಕ್ಕೆ ಇವರೇ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಅದು ಹಂಸಯೋಗ. ಹಂಸೆ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ ಹೇಳಿದೆ. ಅಭೀಷ್ಟ ಸಿದ್ಧಿಯನ್ನು ಮಾಡ್ತಾರೆ. ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಅದರ ಸಿದ್ಧಿ ಆಗುತ್ತೆ ಅಂತ. ಹೀಗಾಗಿ ಅವ್ರಿಗೆ ಚೆನ್ನಾಗಿದೆ. ಇವರು ಅಲ್ಲಿ ರವಿಯೂ ಇದ್ದಾನೆ, ಲಾಭಾಧಿಪತಿ ರವಿ ಕರ್ಮಸ್ಥಾನದಲ್ಲಿದ್ದಾಗ ಕಾರ್ಯ ಲಾಭ ಅಂತ ಚೆನ್ನಾಗಿದೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗಿರಿಜಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/2/1975. 12/2/1975. ಸಮಯ? ಮಂಗಳವಾರ 12 ಗಂಟೆ ಮಟ್ಟ ಮಧ್ಯಾಹ್ನ ಅಂತ ಹೇಳ್ತಿರ್ತಾರೆ ನಮ್ ತಾಯಿ. ಅಮಾವಾಸ್ಯೆ ದಿವಸ ಹುಟ್ಟಿದ್ದು ನೀನು. ಮಧ್ಯಾಹ್ನ. ಏನ್ ಪ್ರಶ್ನೆ ಇತ್ತು? ಮನೆ ಕಟ್ಬೇಕಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಗಿರಿಜಾ ನಮಸ್ಕಾರ. ನಮಸ್ಕಾರ ಶಾಸ್ತ್ರಿಗಳೇ. ತುಂಬಾ 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 ಧನ್ಯವಾದಗಳು ಶಾಸ್ತ್ರಿಗಳೇ. ನಮ್ ಮಗಳಿಗೆ ಕೆಲಸ ಸಿಕ್ಕಿದೆ, MCA ಮಾಡಿದೆ. ನಿಮ್ ಹತ್ರ ಹೇಳಿದ್ದೆ 12 ವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರಿ. ಎಲ್ಲ ನೀವ್ ಹೇಳಿದ್ದೆಲ್ಲ ಮಾಡಿದೀವಿ ಗುರುಗಳೇ. ತುಂಬಾ ಒಳ್ಳೇದಾಗಿದೆ. ತುಂಬಾ ತುಂಬಾ ಧನ್ಯವಾದಗಳು. ಆಯ್ತು, ಒಳ್ಳೇದಾಗಲಿ. ವಸ್ತುತಃ ಅವರು ಆರಾಧನೆ ಮಾಡಿದಾರಲ್ಲ, ತಪ್ಪದೆ ಶ್ರದ್ಧೆಯಿಂದ ಅದರ ಫಲ ಅದು ಅಷ್ಟೇ. ನೋಡೋಣ, ಈಗ ತಮ್ಮ ಮನೆಯ ಬಗ್ಗೆ ವಿಚಾರಿಸಿದ್ರಿ ಅಲ್ವಾ. ಈಗ ಬುಧ ದಶೆಯಲ್ಲಿ ಈಗ ಕೇತು ಭುಕ್ತಿ ನಡೀತಾ ಇದೆ ಡಿಸೆಂಬರ್ವರೆಗೆ. ಆಮೇಲೆ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದೆ. ವಸ್ತುತಃ ಈ ಮನೆ, ವಾಹನ ಇವುಗಳ ಸೌಖ್ಯ ನಮಗೆ ಉಂಟಾಗಬೇಕು ಅಂದರೆ ಶುಕ್ರನ ಕಾಲ ಬರಬೇಕು ಅಂತ. ಹೀಗಾಗಿ ಡಿಸೆಂಬರ್ ನಂತರದಲ್ಲಿ ನಿಮಗೆ ಖಂಡಿತ ಮನೆಗೆ ಅವಕಾಶ ಇದೆ. ಮನೆ, ವಾಹನ ಅಪೇಕ್ಷಿತ. ಅವನು ವಸ್ತುತಃ ಶುಕ್ರ ಮನೋಕಾಮನೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಗ್ರಹ. ಹೀಗಾಗಿ ಅವನ ಟೈಮ್ ಬರುತ್ತೆ ಡಿಸೆಂಬರ್ ನಂತರ. 2026 ನಿಮ್ಮ ಪಾಲಿಗೆ ಒಳ್ಳೆ ಶುಭವಾಗಿರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಇನ್ನು ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ಕೊಡೋದಾದರೆ ನೋಡೋಣ. ನಾವು ಈ ರಾಶಿಗಳ ಗಮನ ಹರಿಸುವಾಗ ಗ್ರಹಗಳ ಸಂಚಾರವನ್ನು ಗಮನಿಸ್ಕೊಂಡು ನೋಡೋಣ. ಶುಕ್ರನ ಚಂದ್ರನ ಸಂಚಾರ ಹಾಗೂ ಮಾಂದಿ ಸಂಚಾರ ಇವುಗಳನ್ನು ಪ್ರಧಾನವಾಗಿ ಗಮನದಲ್ಲಿಟ್ಟುಕೊಂಡು ಈ ವಾರ ಹೇಗಿರ್ತದೆ ಅಂತ ಸ್ಥೂಲ ನೋಟ ಇದು. ಪ್ರತಿ ದಿವಸ ಆಯಾ ದಿವಸ ತಾವು ಗಮನಿಸ್ತಾನೇ ಇರ್ತೀರ. ಒಂದು ವಾರದಲ್ಲಿ ಏನು ದಾರಿ ಹೇಗಿರ್ತದೆ ಅಂತ ಒಂದು ಸ್ಥೂಲವಾದ ನೋಡೋಣ. ವಾರದ ಆದಿಯಲ್ಲಿ ಹೇಗಿರ್ತದೆ. ಈ ವಾರ ಹಬ್ಬ ಬೇರೆ ಇದೆ. ಹೀಗಾಗಿ ಹಬ್ಬದ ಆಜುಬಾಜಲ್ಲಿ ನಾವು ಯಾವ್ಯಾವ ರೀತಿ ತೊಡಕು ಬರುತ್ತದೋ ಏನೋ ನೋಡೋಣ. ವಾರದ ಆದಿಯಲ್ಲಿ ಹಾನಿ, ನಷ್ಟ, ದುಃಖದ ವಾತಾವರಣ, ವೃತ್ತಿಯಲ್ಲಿ ಅನುಕೂಲ ಇವುಗಳನ್ನು ಸೂಚಿಸ್ತಾ ಇದೆ. ಶತ್ರುಗಳು, ಸಾಲ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ವಸ್ತು ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ. ಕಾರಣ ಏನಪ್ಪ ಅಂದರೆ ನೋಡಿ, ಚಂದ್ರ ಕುಜರು ಒಟ್ಟಾಗಿದ್ದಾರೆ. ಮಾಂದಿ ಕೂಡ ಮಂಗಳವಾರ ನೋಡಿ, ಹಬ್ಬದ ವಾತಾವರಣದ ದಿವಸ, ಹಬ್ಬದ ದಿವಸ, ಗೌರಿಯ ಹಬ್ಬದ ದಿವಸ ನೋಡಿ, ನಿಮ್ಮ ಬೆಳ್ಳಿ ಪಾತ್ರೆಗಳು, ಪೂಜಾ ಸಾಮಗ್ರಿಗಳು, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಬೆಳ್ಳಿ ಉದ್ಧರಣೆಯೋ ಮತ್ತೊಂದು ಈ ರೀತಿಯಲ್ಲಿ ನಷ್ಟ ಮಾಡ್ಕೊಳ್ಳಿ. ಯಾರೋ ಮನೆಗೆ ಪಾಪ ಆಚರಿಸ್ಲಿಕ್ಕೆ ಹೋಗಿರ್ತೀರ, ನಮ್ಮ ಮನೇಲಿ ಬರ್ತಾ ಇಲ್ಲ, ಇನ್ನೊಬ್ಬರ ಮನೆಗೆ ಹೋಗೋಣ. ಇಂತಹ ಸಂದರ್ಭ ಪಾಪ ಹೋದವ್ರ ಮನೆಗೆ ಅಲ್ಲೇನೋ ಒಂದು ಸಮಸ್ಯೆ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಆರೋಪ ಮಾಡಿಕೊಂಡು ಈ ಥರ ಒಂದು ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದನ್ನು ಸೂಚಿಸ್ತಾ ಇದೆ. ಅದು ದಾರಿ ಹೀಗಿದೆ ಅಂದಾಗ ನಾವು ಎಚ್ಚರಿಕೆಯಿಂದ ಇದ್ದರೆ ಆದಷ್ಟು ನಮಗೆ ಗೊತ್ತಿರುತ್ತೆ ಎಲ್ಲಿ ಎಡುತ್ತೀವಿ ಅಂತ. ಅದನ್ನು ಸರಿಪಡಿಸ್ಕೊಳ್ಬಹುದು ಅಂತ. ಆ ರೀತಿಯಲ್ಲಿ ಸ್ವಲ್ಪ ದುಃಖದ ವಾತಾವರಣವೂ ಇರ್ತದೆ. ಏನೋ ಮನೆಗೆ ಅವ್ರಿಗಿವ್ರು ಬಂದಿರ್ತಾರೋ ಅಂಥವ್ರ ಜೊತೆಗೂ ಜಗಳವೋ, ಹಬ್ಬದ ದಿವಸ ಏನು ಕಲಹನ ಇವುಗಳನ್ನ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಹೀಗಾಗಿ ಅದನ್ನು ದಾಟಬೇಕಾಗತ್ತೆ. ಹೀಗಾಗಿ ಏನು ಬಂದರೂ ತಾಳ್ಕೊಳ್ಬೇಕು. ತಿತಿಕ್ಷೆ ಅಂತ ಅವಾಗಲೇ ಹೇಳಿದ್ನಲ್ಲ, ಆ ರೀತಿಯಲ್ಲಿ ಮೇಷರಾಶಿಯವರು ವಾರದ ಆದಿಯಲ್ಲಿ ಇರಬೇಕಾಗುತ್ತೆ. ಹಬ್ಬದ ವಾತಾವರಣದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರು, ವ್ಯಾಪಾರಿಗಳು ಬಹಳ ಎಚ್ಚರ ವಹಿಸಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ದಾಂಪತ್ಯದಲ್ಲಿ ಸಾಮರಸ್ಯ, ಅನುರಾಗ ಚೆನ್ನಾಗಿದೆ. ವ್ಯಾಪಾರದಲ್ಲೂ ಲಾಭ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲ. ಬೆಂಕಿ, ಕಬ್ಬಿಣ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಿ. ಈ ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು ಇತ್ಯಾದಿ ಸ್ವಲ್ಪ ಹುಷಾರು, ಎಚ್ಚರಿಕೆ ತಗೊಳ್ಳಿ. ಮನೆಗಳಲ್ಲಿ ಬೆಂಕಿ ಅಂತಂತ ಮನೆಯಲ್ಲಿ ಅಡುಗೆ ಮನೆಯೂ ಕೂಡ ಅದು ಬೆಂಕಿ ವಾತಾವರಣದಲ್ಲಿ ಇರ್ತದೆ. ಮನಸ್ಸು ಹಾಗಾಗ್ಬಿಡಬಾರ್ದು, ಕುದಿಬಾರ್ದು. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಈ ವಾರ ಸ್ವಲ್ಪ ವಾರದ ಆದಿಯಲ್ಲಿ ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕಾಗತ್ತೆ ಈ ವಾರದಲ್ಲಿ. ಹೀಗಾಗಿ ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ಪೂಜೆ ಅಂತೂ ಮಾಡ್ತೀರಾ, ಗಣಪತಿ ಗೌರಿ ಪೂಜೆ ಮಾಡ್ತೀರ. ಅದ್ರ ಜೊತೆಗೆ ನರಸಿಂಹನ ಆರಾಧನೆ, ನರಸಿಂಹ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ. ಇನ್ನು ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರಿಗೆ
ಮಕ್ಕಳಿಂದ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಬುದ್ಧಿ ಚುರುಕಾಗಿರ್ತದೆ. ಹಬ್ಬದ ವಾತಾವರಣದಲ್ಲಿ ಹೆಣ್ಮಕ್ಳು ಬಹಳ ಜಾಗ್ರತೆಯಿಂದ ಇರಬೇಕು, ಅದಿದೆ. ವೃತ್ತಿಯಲ್ಲಿ ಅನುಕೂಲ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುತ್ತೆ. ಪೂಜೆಗೆ ಬರಲಿಲ್ಲ, ಪೂಜೆಗೆ ಅಟೆಂಡ್ ಆಗಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು, ಈ ಥರದೊಂದು ಪಾಪ ಅಸಮಾಧಾನ ಹೆಣ್ಮಕ್ಳಲ್ಲಿ ಕಾಡುತ್ತೆ. ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರಿಕೆ. ಏನು ಅಂದರೆ ತಾಳ್ಮೆ ಬಿಟ್ಟು ಪ್ರತಿ ಬಾರಿ ನಾವು ನೆನೆಸ್ಕೊಳ್ಬೇಕಾದ್ರೆ ಅದೇ ತಾಳ್ಮೆಯ ಪರಿಪಾಕ ಮಂಕುತಿಮ್ಮ ಅಂತ DVG ಅವರು ತುಂಬ ಆ ಕಗ್ಗವನ್ನು ನಾವು ಅಚ್ಚುಕಟ್ಟಾಗಿ ಕೇಳಿಬಿಟ್ರೆ ಯಾವಾಗ ಅಸಮಾಧಾನ ಮನಸ್ಸಿಗೆ ನೋವಾಗುತ್ತೋ ಕಗ್ಗ ಕೇಳಿಬಿಟ್ರೆ ಎಷ್ಟೋ ಸಮಾಧಾನ ಆಗಿಬಿಡುತ್ತೆ. ಅದನ್ನು ಪ್ರಯತ್ನ ಮಾಡಿ. ಅದೇ ಕಗ್ಗವೇ ಒಂಥರ ಪರಿಹಾರ ಮಾರ್ಗ, ಪರಿಹಾರದ ಮಂತ್ರಗಳು. ಇನ್ನು ವಾರದ ಅಂತ್ಯದಲ್ಲಿ ಸ್ತ್ರೀಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ವೃತ್ತಿಯಲ್ಲಿ ತೊಡಕಿಲ್ಲ. ಸಾಲ ಶತ್ರುಗಳ ಬಾಧೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ಊರಿಂದ ಬರುವಾಗಲೋ ಅಥವಾ ಇನ್ನೆಲ್ಲೋ ಊರಿಗೆ ಹೋಗೋ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ, ಸ್ಪೀಡಾಗಿ ಹೋಗ್ತಕ್ಕಂಥದ್ದು, ಬೇಗ ರೀಚ್ ಆಗಿಬಿಡಬೇಕು. ಈ ಮನಸ್ಥಿತಿಯಲ್ಲಿ ಬಂದುಬಿಡ್ತೀರಾ ಹಬ್ಬ ಆದ ಮಾರನೇ ದಿವಸ ಈ ಥರದ ಹುಷಾರು, ಎಚ್ಚರಿಕೆ ಬೇಕಾಗುತ್ತೆ. ಅಂತೂ ವೃಷಭ ರಾಶಿಯವರಿಗೆ ಸ್ವಲ್ಪ ದಾಂಪತ್ಯ ಅಸಮಾಧಾನ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಸಮಾಧಾನ, ಸ್ವಲ್ಪ ಕೋಪಕ್ಕೆ ಬಲಿಯಾಗಿಬಿಡ್ತೀರ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಕೋಪ ತಾಪಗಳನ್ನು ಕಳ್ಕೊಳ್ಳಿಕ್ಕೆ ನರಸಿಂಹ ಸನ್ನಿಧಾನಕ್ಕೆ ತುಳಸಿ ಸಮರ್ಪಣೆ ಮಾಡಿ, ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಕೋಪ ಶಮನಕ್ಕೆ ದಾರಿಯಾಗುತ್ತೆ. ಅದನ್ನು ಮಾಡಿ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಪ್ರಯಾಣ, ಗೃಹ ಸೌಖ್ಯ ಚೆನ್ನಾಗಿದೆ. ಬಂಧು ಮಿತ್ರರಲ್ಲಿ ಆತ್ಮೀಯತೆ ಚೆನ್ನಾಗಿದೆ. ಹಬ್ಬ ಹರಿದಿನ ಎಲ್ಲ ಮನೆಗೆ ಬಂದಿದ್ದರೆ ಅವ್ರ ಜೊತೆಗೆ ಕಾಲ ಕಳೀತಕ್ಕಂಥದ್ದು, ಕಾಲ ವಿನಿಯೋಗ ಮಾಡ್ತಕ್ಕಂಥದ್ದು, ಇದೆಲ್ಲ ತುಂಬ ಮನಸ್ಸಿಗೆ ಹಿತವಾದ ವಾತಾವರಣ ವಾರದ ಆದಿಯಲ್ಲಿ. ಸಾಲ ಶತ್ರುಗಳ ಬಾಧೆ ಇರ್ತದೆ, ಸ್ವಲ್ಪ ಎಚ್ಚರ ವಹಿಸಿ. ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿದೆ. ಹಬ್ಬದ ವಾತಾವರಣ ನಿಮ್ಮ ಪಾಲಿಗೆ ಒಂದು ರೀತಿಯ ಒಂದು ಸಂತೋಷ, ಸಮಾಧಾನ, ಸಂಭ್ರಮ, ಸಡಗರ ಇವುಗಳನ್ನು ತಂದು ಕೊಡುತ್ತೆ, ಚೆನ್ನಾಗಿದೆ. ಚತುರ್ಥದಲ್ಲಿ ಚಂದ್ರ ಕುಜ ಶಶಿಮಂಗಳ ಯೋಗ. ಹೆಣ್ಮಕ್ಳಿಗಂತೂ ವಾತಾವರಣ ಕಳೆಗಟ್ಟೋದೇ ಹೆಣ್ಮಕ್ಳಿಂದ, ಆ ರೀತಿಯಲ್ಲಿ ಇರ್ತದೆ ಈ ವಾರ ನಿಮ್ಮ ಪಾಲಿಗೆ ಚೆನ್ನಾಗಿದೆ. ಗುರುವು ಜನ್ಮದಲ್ಲಿ ಇರ್ತಕ್ಕಂಥದ್ದು ಇದೆಲ್ಲ ಒಳ್ಳೆಯದು. ಸ್ವಲ್ಪ ಸಾಲ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದೆ. ಸಾಲ ಮಾಡಿ ಆದರೂ ಹಬ್ಬ ಮಾಡೋಣ, ಎಲ್ಲ ಬಂದಿರ್ತಾರೆ, ಈ ಥರದ್ದು ಏನೋ ಒಂದು ಧಾವಂತಕ್ಕೊಳಗಾಗಬೇಡಿ, ಸಮಾಧಾನ ಇರಲಿ. ಇನ್ನು ಅಂತ್ಯ ಭಾಗದಲ್ಲಿ ಗಮನಿಸೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ. ಭೂವಾಹನ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ. ಭೂ ವ್ಯವಹಾರಗಳು, ಎಲ್ಲೋ ಸೈಟ್ ತೊಗೊಳ್ಳೋಣ, ಇನ್ಯಾರೋ ತೋರಿಸಿರ್ತಾರೆ, ಇನ್ನೇನೋ ಹಬ್ಬದ ವಾತಾವರಣದಲ್ಲಿ ಊರಿಗಿರಿಗೆ ಹೋದಾಗ ಅಲ್ಲಿ ಆ ಒಂದು ಏನು ಗಡಿಬಿಡಿ ಮತ್ತು ಅದು ನೋಡಿ ಬಂದೇ ಬಿಡೋಣ ಅಂತಕ್ಕಂಥ ಆತುರ ಇವುಗಳೆಲ್ಲ ನಿಮ್ಮನ್ನು ಹಾದಿ ತಪ್ಪಿಸಬಹುದು. ಯಾರೋ ಪಾಪ ಬಿಸಿಗೇಡಾಗ್ಬಿಡ್ತಕ್ಕಂಥ ಏನೋ ಕೇಳಿಬಿಟ್ಟೆ, ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ ಅಂತ ಈ ಥರದ್ದೆಲ್ಲ ಇರಬಹುದು. ಸ್ವಲ್ಪ ಎಚ್ಚರ ವಹಿಸಿ ಮಿಥುನ ರಾಶಿಯವರು ವಾರದ ಆದಿಯಲ್ಲಿ. ಪರಿಹಾರಕ್ಕೆ ಏನಪ್ಪ ಅಂದರೆ ಹೆಚ್ಚಿನ ಏನೂ ತೊಡಕಿಲ್ಲ. ಹೀಗಾಗಿ ಹೆಚ್ಚಿನ ಸಮಾಧಾನ ಸೌಖ್ಯಗಳು ಈ ವಾರದಲ್ಲಿ. ಗ್ರಹಗಳಿಂದ ನಿಮಗೊಂದು ಅನುಗ್ರಹ ಇದೆ. ಹೀಗಾಗಿ ಇಷ್ಟ ದೇವತೆ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಇದು 3 ರಾಶಿಗಳ ಫಲ. ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಮಂಡ್ಯದಿಂದ ಹೇಮಾವತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾವತಿ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/2/1965. 5/2/1965. 1/2/1965. ಸಮಯ ಹಲೋ, ಸಮಯ ಗೊತ್ತಿದ್ಯಾ? ಸಮಯ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಏನ್ ಪ್ರಶ್ನೆ ಇತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಾನು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಹೇಮಾವತಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ, ತುಂಬಾ ದಿನ ಆಗೋಯ್ತು. ಚೆನ್ನಾಗಿದ್ದೀರಾ ಗುರುಗಳೇ? ನಾನು ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರುಗಳೇ. ತುಂಬಾ ಸರಿ ಪ್ರಯತ್ನ ಪಟ್ಟೆ, ನನಗೆ ಕಾಲೇಜಿಗೆ ಕನೆಕ್ಟ್ ಆಗ್ಲಿಲ್ಲ ಗುರುಗಳೇ. ಹೇಳಿ, ಏನು ಸಮಾಚಾರ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. 4 ವರ್ಷದ ಮೇಲಾಯ್ತು, 5ನೇ ವರ್ಷ ನಡೀತಾ ಇದೆ, ಪಾಪು ಆಗಿಲ್ಲ. ಓಕೆ, ನೋಡಿ ಅವರಿಬ್ಬರ ನೀವು ಒಂದ್ಸರಿ ಅಲ್ಲಿಗೆ ಬರಕ್ ಹೇಳಿದ್ರಿ ಗುರುಗಳೇ, ನನಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ. ಸರಿ, ನೀವು ಒಂದು ಕೆಲಸ ಮಾಡಿ, ಅವರಿಬ್ಬರ ಏನು ಡೀಟೇಲ್ಸ್ ಇದೆಯಲ್ಲ, ಡೇಟ್ ಆಫ್ ಬರ್ತು, ಟೈಮು, ಅವರಿಬ್ಬರದು ಗಂಡ ಹೆಂಡತಿ ಇಬ್ಬರದು ಕೂಡ ನಮ್ಮ ಜಾತಕ ಫಲ ಕಾರ್ಯಕ್ರಮದಲ್ಲಿ ಒಂದು ನಂಬರ್ ಹೋಗುತ್ತಲ್ಲ, ಆ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಮೆಸೇಜ್ ಮಾಡಿದ್ರು ಆಗುತ್ತೆ. ನಿಮ್ಮ ಮಕ್ಕಳ ಹತ್ರನೇ ಮಾಡಿಸಿದ್ರು ಆಗುತ್ತೆ. ಅದನ್ನು ಅಚ್ಚುಕಟ್ಟಾಗಿ ಪರಿಶೀಲನೆ ಮಾಡಿ ತಮಗೆ ಏನು ಪರಿಹಾರ ಇತ್ಯಾದಿ ನೋಡೋಣ. ಆತಂಕ ಮಾಡ್ಕೋಬೇಡಿ. ನೀವು ಗೊತ್ತಿದ್ದೀರಾ, ನನಗೆ ಎಷ್ಟೋ ಬಾರಿ ಪಾಪ ಕಾಲ್ ಮಾಡಿದ್ದೀರಾ ಅವರ ಮದುವೆ ವಿಚಾರದಲ್ಲಿ ಇತ್ಯಾದಿ ಎಲ್ಲ ನನಗೆ ಅರ್ಥ ಆಗಿದೆ. ನೀವು ಅದನ್ನು ಸಂದೇಶ ಗಳಿಸಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ, ಆತಂಕ ಬೇಡ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿಯ ಬಲ ಇದೆ. ನಾವು
ಏನು ಶುಕ್ಲ ಪಕ್ಷದಲ್ಲಿ ಪ್ರವೇಶ ಮಾಡಿದ್ದೀವಲ್ಲ, ಹೀಗಾಗಿ ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಸ್ತ್ರೀಯರಿಗೆ ಕಠಿಣ ಕಾರ್ಯಗಳು, ಮಕ್ಕಳಿಂದ ಸ್ವಲ್ಪ ಬೇಸರ ವ್ಯಥೆ, ಇದು ಮಾಂದಿ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹೋದರ ಸಹಕಾರ ಚೆನ್ನಾಗಿರುತ್ತೆ, ಧೈರ್ಯ ಇರುತ್ತೆ. ಬಹಳ ಮುಖ್ಯವಾಗಿ ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ, ಶೌರ್ಯ, ಇಂಥ ಒಂದು ಫಲ ಚೆನ್ನಾಗಿದೆ. ಕುಜನ ಜೊತೆಗಿರ್ತಕ್ಕಂಥದ್ದು, ಕರ್ಮಾಧಿಪತಿ ಜೊತೆಗಿದ್ದಾಗ ಎಷ್ಟು ಕೆಲಸ ಕೊಟ್ಟರು ಸುಲಭವಾಗಿ ಮಾಡ್ತಕ್ಕಂಥದ್ದು, ಮಾಡ್ಬೋದು, ಯಾವುದೇ ಆಯಾಸ ಇಲ್ಲ ರೀ ಅವರಿಗೆ. ಆ ರೀತಿಯಲ್ಲಿ ಇರ್ತದೆ ಕೆಲಸ. ಹಬ್ಬದ ಗಡಿಬಿಡಿಲಿ ಹೆಣ್ಣುಮಕ್ಕಳಿಗೆ ಗೊತ್ತು ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮುಗಿಸ್ತಾ ಇರ್ತಾರೆ ಅಂತ. ಯಾಕಂದರೆ ಎಲ್ಲ ರೀತಿಯ ಒಂದು ಹಣ್ಣು ಹೂವು ತಯಾರಿಯಿಂದ ಹಿಡಿದು ಆ ಕೊನೆ ಕಲಶ ಪ್ರತಿಷ್ಠಾಪನೆ ಆದ ವಿಸರ್ಜನೆವರೆಗೆ ಅವರ ಪಾಡು ಅಷ್ಟಲ್ಲ, ಅಷ್ಟು ಕಷ್ಟ ಇರ್ತದೆ. ಆದರೆ ಅದನ್ನು ಲೀಲಾಜಾಲವಾಗಿ ಮಾಡಿ ಮುಗಿಸ್ತಕ್ಕ ಶಕ್ತಿ ಇದೆ ನಿಮಗೆ, ಆತಂಕ ಮಾಡ್ಕೋಬೇಡಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ, ಮತ್ತು ಸ್ವಲ್ಪ ಉದರ ಬಾಧೆ ಬರಬಹುದು. ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಆಗಬಹುದು. ಹಬ್ಬದಲ್ಲಿ ಬರಲಿಲ್ಲ ಅಂತಲೋ, ಅಥವಾ ಪೂಜೆಯಲ್ಲಿ ಭಾಗಿಯಾಗಲಿಲ್ಲ ಅಂತಲೋ, ಅಥವಾ ಇನ್ನೇನೋ ಒಟ್ಟು ಮಕ್ಕಳ ವಿಚಾರದ ಸ್ವಲ್ಪ ಮನಸ್ಸಿಗೆ ಬೇಸರ ವ್ಯಥೆ ಉಂಟಾಗುತ್ತೆ. ಅದೊಂದು ಸ್ವಲ್ಪ ತಾಳ್ಕೋಬೇಕಾಗುತ್ತೆ. ತಾಯಿಯಾದವರು ತಾಳ್ಕೊಳ್ತಾರೆ ಬಿಡಿ, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಅನುಕೂಲಕರವಾಗಿದೆ. ಬಂಧು ಮಿತ್ರರಲ್ಲಿ ಸಾಮರಸ್ಯ ಇರ್ತದೆ. ಹಬ್ಬಕ್ಕೆ ಮನೆಗೆ ಬಂದಿರತಕ್ಕಂಥವ್ರು ಅಥವಾ ನೀವು ಹೋಗಿರ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಮರಸ್ಯದ ವಾತಾವರಣ ಚೆನ್ನಾಗಿದೆ. ಕರ್ಕಟಕ ರಾಶಿಯವರಿಗೆ ಹೆಚ್ಚಿನ ಪಾಲು ಚೆನ್ನಾಗಿದೆ. ಮಕ್ಕಳ ವಿಚಾರದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವ ಸಾಧ್ಯತೆ ಇದೆ. ಲಲಿತಾ ಸಹಸ್ರನಾಮ, ಗೌರಿ ಪೂಜೆ ಮಾಡಿದಾಗ ಆ ಗೌರಿಯ ಆ ಒಂದು ಶಮತ್ವ ತಾಯಂದರಿಗೆ ಬಂದುಬಿಡುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಮಾಡುತ್ತೆ. ಗಣಪತಿಗೆ ಬೆಲ್ಲ ಸಮರ್ಪಣೆ ಮಾಡಿ, ಆ ಬೆಲ್ಲ ನೈವೇದ್ಯ ತಗೊಳ್ಳಿ, ಅದು ಕೂಡ ಸ್ವಲ್ಪ ಹಿತವನ್ನು ಉಂಟು ಮಾಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಬೆಲ್ಲ ಸಮರ್ಪಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಕುಟುಂಬ ಸೌಖ್ಯ ಚೆನ್ನಾಗಿದೆ, ಹಣಬಲ ಚೆನ್ನಾಗಿರ್ತದೆ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಪ್ರಯಾಣದಲ್ಲಿ ಎಚ್ಚರ ವಹಿಸಬೇಕು, ಸ್ವಲ್ಪ ಹುಷಾರು. ಬಂಧು ಸ್ನೇಹಿತರಲ್ಲೂ ಸ್ವಲ್ಪ ಹುಷಾರು. ಮನೆಗೆ ಬಂದಿರ್ತಾರ, ಅವ್ರ ಜೊತೆಗೆ ಜಗಳ ತಗಾದೆ ತೊಗೊಂಡ್ಬಿಟ್ರೆ ಹಬ್ಬದ ವಾತಾವರಣ ಹಾಳಾಗಿಬಿಡುತ್ತೆ. ಸ್ವಲ್ಪ ಗಮನ ಇರಲಿ. ಆಯ್ತು, ಏನೋ ಹೊಂದಿದ್ದಾರೆ, ಮನೆಗೆ ಬಂದಿದ್ದಾರೆ, ಅಥವಾ ನಾವು ಅವ್ರ ಮನೆಗೆ ಹೋಗಿದ್ದೀವಿ, ತಾಳ್ಕೋಬೇಕಾಗತ್ತೆ. ಗಣಪತಿ ಪೂಜೆ ಮುಖ್ಯ, ಹೀಗಾಗಿ ಈ ರೀತಿಯಲ್ಲಿ ಯೋಚನೆ ಮಾಡಿ. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಹಬ್ಬಕ್ಕೆ ಹರಿವಿರಲ್ಲಿ ಓಡ್ತಾ ಇರ್ತೀರಾ, ಯಾವ ಮನೆ ಅಷ್ಟೇ ಗುರಿಯಾಗಿರ್ತದೆ, ರಸ್ತೆಯಲ್ಲೇ ಕಣ್ಣಿಗೆ ಕಾಣೋದಿಲ್ಲ, ಆ ಥರ ಹೋಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಹುಷಾರು, ಪ್ರಯಾಣ ಬೆಳೆಸೋರು ಸ್ವಲ್ಪ ಹುಷಾರಾಗಿರಿ. ಮತ್ತು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಹೊರೆ ಬಂದುಬಿಡುತ್ತೆ, ಹುಷಾರು. ಸಹೋದರ ಸಹಕಾರ ಚೆನ್ನಾಗಿದೆ, ಧೈರ್ಯ ಸಾಹಸಗಳಿಂದ. ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಗಲಾಟೆ ಘರ್ಷಣೆ. ಕುಟುಂಬ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು ಸಿಂಹರಾಶಿಯವರು. ಜನ್ಮದಲ್ಲಿ ಮಾಂದಿಯು ಸಂಚರಿಸ್ತಾನೆ ಕೊನೆಯಲ್ಲಿ, ಹೀಗಾಗಿ ಮತ್ತು ಶುಕ್ರವಾರದ ಮಟ್ಟಿಗೆ ಮಾಂದಿಯ ಸಂಚಾರ ವಾಗ್ದೋಷವನ್ನು ಉಂಟು ಮಾಡುತ್ತೆ. ಹೀಗಾಗಿ ಕಠಿಣವಾದ ಮಾತು, ಕಲಹ, ಜಗಳ ಇವುಗಳಿಗೆ ಕಾರಣವಾಗುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಇದು ಪ್ರಮುಖವಾದ ಅಂಶಗಳು. ಸಿಂಹರಾಶಿಯ ಪರಿಹಾರ ಏನಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಮತ್ತು ಗಣಪತಿ ಪ್ರಾರ್ಥನೆ ತಪ್ಪದೆ, ಗೌರಿ ಗಣಪತಿ ಎರಡೂ ಹೇಗೆ ಅವು ತಾಯಿ ಮತ್ತು ಮಗನ ಅನುಗ್ರಹ ಅಂತಂದರೆ, ಒಂದು ಸಮಾಧಾನ ತಂದುಕೊಡುತ್ತೆ, ಎರಡನೇದು ಬುದ್ಧಿಯನ್ನು ತಂದುಕೊಡುತ್ತೆ. ಇವೆರಡು ಮನುಷ್ಯನಿಗೆ ಇದ್ಬಿಟ್ರೆ, ಒಂದು ಬುದ್ಧಿಶಕ್ತಿ, ಒಂದು ತಾಳ್ಮೆ, ಜೀವನದಲ್ಲಿ ಏನನ್ನೂ ಗೆಲ್ಬೋದು ರೀ. ಹೀಗಾಗಿ ಸಿಂಹರಾಶಿಯವರು ಇದನ್ನು ಮಾಡಿ. ಇನ್ನು ಕನ್ಯಾರಾಶಿಗಳು. ಕನ್ಯಾರಾಶಿಯವರಿಗೆ ವಾರದ ಆದಿಯಲ್ಲಿ ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿದೆ, ಆಹಾರ ಉತ್ಪನ್ನ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿರ್ತದೆ, ವೃತ್ತಿಯಲ್ಲಿ ಅನುಕೂಲ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು, ಸ್ವಲ್ಪ ಹುಷಾರು. ಅದೇನಂಥ ತಲೆನೋವಿನ ಇದಲ್ಲ, ಯೋಚನೆ ಮಾಡಬೇಕು. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಒಂದು ಹಬ್ಬದ ವಾತಾವರಣ ನಿಮ್ಮ ಪಾಲಿಗಂತೂ ಯಥೇಚ್ಛವಾದ ಲಾಭ ಮಾಡಿದೆ. ಈ ಹಬ್ಬ, ಗಣಪತಿ ಹಬ್ಬ ನಿಜವಾಗಿ ನನಗೆ ಒಂದು ರೀತಿಯ ವರವಾಗಿದೆ. ಆ ರೀತಿಯಲ್ಲಿ ನಿಮಗೆ ಒಂದು ಅನುಕೂಲದ ವಾತಾವರಣ ಚೆನ್ನಾಗಿದೆ. ವಾರದ ಆದಿ ನಿಮ್ಮ ಪಾಲಿಗೆ ತುಂಬ ಶುಭಕರವಾಗಿರ್ತದೆ, ಸಂಶಯ ಇಲ್ಲ. ಲಾಭಾಧಿಪತಿ ಜನ್ಮದಲ್ಲಿದ್ದಾನ ಚಂದ್ರ, ಹೀಗಾಗಿ ರಸ ವ್ಯಾಪಾರಿಗಳಿಗೆ, ಹಾಲು, ಹೈನು ಮತ್ತು ಹೂವು, ಹಣ್ಣಿನ ವ್ಯಾಪಾರಿಗಳು ಸಹಜ ಅಲ್ವಾ, ಖರೀದಿ ಹಾಗಿರ್ತದೆ. ಅದರಲ್ಲಿ ನಿಮ್ಮ ರಾಶಿಗಂತೂ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಕುಟುಂಬ ಸೌಖ್ಯ ಚೆನ್ನಾಗಿದೆ, ಆಹಾರ ಸೌಖ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಧನ ಲಾಭ, ಹೆಣ್ಮಕ್ಳಿಗೆ ಉಡುಗೊರೆ ಬರುತ್ತಲ್ಲ ಅದೇ ಹೆಚ್ಚಿನ, ಅಯ್ಯೋ ಅಷ್ಟೊಂದು ಬಂದುಬಿಡ್ತು, ಇವರು ಎಲ್ಲರೂ ಈ ಗೌರಿ ಹಬ್ಬಕ್ಕೆ ಹಣ ಕಳಿಸ್ಬಿಟ್ಟಿದ್ದಾರೆ ಈ ಸಲ ಅಂತ. ಆ ರೀತಿಯ ಒಂದು ಶುಭ ಫಲವನ್ನು ಹೆಣ್ಮಕ್ಳಿಗೆ ವಾರಾಂತ್ಯದಲ್ಲಿ ಕಾಣ್ತೀರ. ಕೊನೆಗೆಲ್ಲ ನಾನು ಏನೂ ನೋಡೇ ಇರಲಿಲ್ಲ, ಯಾರು ಕಳಿಸಿದರೆ ಚೆಕ್ ಮಾಡೋ ಒಂದು ಸಲ ಅಂತ ನೋಡಿದೆ, ಇಷ್ಟು ದೊಡ್ಡ ಮೊತ್ತ ಆಗಿಬಿಟ್ಟಿದೆ ಅಂತ ಖುಷಿಯಾಗಿಬಿಡ್ತೀರ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಆದಿತ್ಯ ಹೃದಯ, ಅದು ಕಣ್ಣಿನ ಬಾಧೆ, ಮೂಳೆ ಸಂಬಂಧಿ ತೊಂದರೆಗಳು ಉಂಟಾಗಬಹುದು, ಅದನ್ನು ಸೂಚಿಸ್ತಾ ಇದೆ ವಾರಾಂತ್ಯದಲ್ಲಿ. ಹೀಗಾಗಿ ಇದನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು.
ಇದು ಕನ್ಯಾವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಪವಿತ್ರ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪವಿತ್ರ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 23/4/2008. 23/4/2008. ಸಮಯ ಮಧ್ಯಾಹ್ನ 12:40 ಬುಧವಾರ. ಮಧ್ಯಾಹ್ನ 12:40. ಏನ್ ಪ್ರಶ್ನೆ ಇತ್ತು? ಅವಳು ವಿದ್ಯಾಭ್ಯಾಸದ ಬಗ್ಗೆ, ಅವಳ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. PUC ಓದ್ತಾ ಇದ್ದಾಳೆ, ಅದ್ರ ಬಗ್ಗೆ. ಸರಿಮ್ಮ, ಶಾಸ್ತ್ರಿಗಳ ಜೊತೆ ಮಾತಾಡಿ. ಪವಿತ್ರ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ಅಂದ್ರಿ ಅಲ್ವಾ? ಹೌದು ಗುರುಜಿ. ನೋಡೋಣ. ಪ್ರಸ್ತುತ ಇವರಿಗೆ ಈಗ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕುಜನ ಒಂದು ಕಾಲ ನಡೀತಾ ಇದೆ. ಬುಧ ಕುಜ ಇವೆರಡು ಪರಸ್ಪರ ವಿರೋಧಿ ಗ್ರಹಗಳು. ಕುಜ ಇರತಕ್ಕಂಥದ್ದು ಇವ್ರ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಬೇಕು. ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ ಇದ್ದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಬಾಳೆಹಣ್ಣು ಹಾಗೂ ಜೇನು ಇದನ್ನು ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ತಗೋಬೇಕು. ಇದನ್ನು ಪ್ರತಿ ಮಂಗಳವಾರ ಮಾಡಲಿ. ಅವರು ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಬೇಕು. ಸ್ವಲ್ಪ ಅನಾನುಕೂಲ ಇದೆ, ಸ್ವಲ್ಪ ಆಲಸ್ಯ ಈ ಥರದ್ದೆಲ್ಲ ಇದೆ. ಹೀಗಾಗಿ ಓದಿನಲ್ಲಿ ಆಲಸ್ಯ ಬಂದುಬಿಟ್ರೆ ಗುರಿನೇ ತಲುಪಲ್ಲ. ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಇದನ್ನು ಏನು ಹೇಳಿದ್ನೋ ಇದನ್ನು ದಯವಿಟ್ಟು ಮಾಡಿಸಿ, ಅವ್ರ ಕೈಯಲ್ಲಿ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲತಾ ಅವರು ತಿಪ್ಟೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 14/2/1979. 1979. ಸಮಯ? ಹೌದು ಮೇಡಮ್. ಸಮಯ ತಿಳಿಸಿಮಾ. ಸಮಯ 10:13 ರಾತ್ರಿ. ರಾತ್ರಿ 10:13. ಏನ್ ಪ್ರಶ್ನೆ ಇತ್ತು ಮೇಡಮ್? ಆರೋಗ್ಯ ಸ್ವಲ್ಪ ಸಮಸ್ಯೆ ಮೇಡಮ್, ಗುರೂಜಿ ಹತ್ರ ಕೇಳ್ಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲತಾ ಅವರೇ. ಹಾ, ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗ್ ಬರ್ತಿದೆ ಸರ್, ನೋಡ್ತಾ ಇರ್ತೀನಿ. ತುಂಬ ಸಂತೋಷ. ಅದೇ ಸ್ವಲ್ಪ ನನ್ನ ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ಆರೋಗ್ಯ ವಿಚಾರಿಸೋಣ, ನೋಡೋಣ ಏನಾಗಿದೆ, ಗಮನಿಸೋಣ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಕೇತು ಭುಕ್ತಿ ನಡೀತಾ ಇದೆ. ಈಗ ಕೇತು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥದ್ದು ಷಷ್ಠ ಸ್ಥಾನ, 6ನೇ ರೋಗ ಸ್ಥಾನದಲ್ಲಿ ಕೇತು ಇದ್ದಾನೆ. ಕೇತುವಿಗೆ ಗಣಪತಿ ಆರಾಧನೆ ಮಾಡಬೇಕು ಅಂತಿದೆ. ಹೀಗಾಗಿ ಗಣಪತಿಗೆ ನೋಡಿ, ಆರೋಗ್ಯ ಸಮರ್ಪಣೆಗೆ, ಆರೋಗ್ಯ ಸರಿ ಹೋಗಬೇಕು, ಕೇತುವಿನಿಂದಾಗಿ ತೊಂದರೆ ಉಂಟಾಗಿದೆ ಅಂದಾಗ ಗಣಪತಿಗೆ ಗಂಧೋದಕ ಅಂದರೆ ಕೆಂಪು ಚಂದನದಲ್ಲಿ ತೆಗೆದಂತಹ ಗಂಧವನ್ನು ಅಭಿಷೇಕ ಮಾಡಿಸ್ಬೇಕು. ಅದನ್ನು ಸ್ವಲ್ಪ ನೀವು ರಕ್ಷೆಯಾಗಿ ತಗೋಬೇಕು, ಸ್ವಲ್ಪ ತೀರ್ಥ ತಗೋಬೇಕು. ಆ ಗಂಧೋದಕದಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಅಭಿಷೇಕದ ತೀರ್ಥವನ್ನು ತುಂಬ ಸಹಾಯವಾಗುತ್ತೆ. ನೀವು ಮಾಡಿ ನೋಡಿ. ಹತ್ತಿರದಲ್ಲಿ ಯಾವುದಾದ್ರು ಗಣಪತಿ ಸನ್ನಿಧಾನ ಇದ್ದರೆ ಕೆಂಪು ಗಂಧದ ಅದರಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಗಂಧೋದಕ ಅಭಿಷೇಕ ಅಂತ ಕರೀತಾರೆ, ಅದನ್ನು ಮಾಡಿಸಿ. ತುಂಬ ಸಹಾಯವಾಗುತ್ತೆ. ಪ್ರತಿ ಮಂಗಳವಾರ ಒಂದು 8 ಮಂಗಳವಾರ ಇದನ್ನು ಮಾಡಿಸಿ, ಖಂಡಿತ ಅನುಕೂಲ ಆಗುತ್ತೆ, ಆತಂಕ ಬೇಡ. ಮತ್ತು ಇದಕ್ಕೆ ಪ್ರಧಾನವಾಗಿ ಅದನ್ನು ಮಾಡಿದ್ರೇ ಹೆಚ್ಚಿನ ಅನುಕೂಲ ಆಗುತ್ತೆ. ಇದರ ಜೊತೆಗೆ ನಿಮಗೆ ಲಗ್ನ ಅದು ಕನ್ಯಾ ಲಗ್ನ, ಹೀಗಾಗಿ ವಿಷ್ಣು ಸಹಸ್ರನಾಮ ಕೂಡ ಹೇಳ್ಕೊಳ್ಳಿ. ಇವೆರಡು ನಿಮಗೆ ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದೇವಿರಮ್ಮ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದೇವಿರಮ್ಮ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 13/3/2010 ಸಂಜೆ 5:00 ಶನಿವಾರ. 13/3/2010 ಸಂಜೆ 5:30 5:30 ಶನಿವಾರ. ಗಗನ್ ಮೂರ್ತಿ ಹೆಸರು. ಓಕೆ, ಏನ್ ಪ್ರಶ್ನೆ ಇತ್ತು? ನಾನು ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ದೇವಿರಮ್ಮವರೇ ನಮಸ್ಕಾರ. ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ಕಾರ. ನಮಸ್ಕಾರ ತಮಗೂ ಕೂಡ. ಹಲೋ, ವಿದ್ಯಾಭ್ಯಾಸದ ನನ್ನ ಮಗನ ಬಗ್ಗೆ ಕೇಳಬೇಕು. ಗೊತ್ತಾಯ್ತು. ನೋಡೋಣ. ನೋಡಿ, ಇದು ವಿದ್ಯಾಸ್ಥಾನದಲ್ಲಿ ಶನೈಶ್ಚರನಿದ್ದರೆ ಸ್ವಲ್ಪ ಆಲಸ್ಯ ಬಂದ್ಬಿಡುತ್ತೆ. ಹೀಗಾಗಿ ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು. ಮನುಷ್ಯನಿಗೆ ಯಾವುದಪ್ಪ ದೊಡ್ಡ ಶತ್ರು ಅಂದರೆ ಆಲಸ್ಯ ಅಂತೆ, ಅದು ಬಂದ್ಬಿಡುತ್ತೆ. ಹೀಗಾಗಿ ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ತಾವೇ ಕರ್ಕೊಂಡು ಹೋಗಿ ಒಂದು ನಮಸ್ಕಾರ ಮಾಡಿಸಿ ಆಂಜನೇಯನ ಪ್ರಸಾದವನ್ನು ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. ಆಂಜನೇಯನಿಗೆ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ತೊಗೊಂಡ್ರೂ ತುಂಬ ಸಹಾಯವಾಗುತ್ತೆ. ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಬನ್ನಿ, ಅದು ತುಂಬ ವಿಶಿಷ್ಟವಾದ ಫಲ ಕೊಡುತ್ತೆ. ಶನೈಶ್ಚರ ಅಲ್ಲಿ ಉಚ್ಚಾಭಿಲಾಷಿ ಚೆನ್ನಾಗಿಲ್ಲ ಅಂತಲ್ಲ, ಈ ಆಲಸ್ಯದಿಂದ ಸ್ವಲ್ಪ ವಿದ್ಯೆ ಹಾಳಾಗ್ಬಿಡುತ್ತೆ. ಹೀಗಾಗಿ ಆಂಜನೇಯನ ಕೃಪೆಯಾದರೆ, ಆ ಅನುಗ್ರಹ ಸಿಕ್ಕರೆ ತುಂಬ ವಿಶೇಷವಾಗಿ ಬೆಳೀತಾರೆ.
ಅಷ್ಟನ್ನು ಮಾಡಿ, ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಯಶೋಧ ಅವರು ಮುಂಬೈಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಯಶೋಧ ಅವರೇ. ನಮಸ್ಕಾರ ಗುರುಜಿ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ವಿಷಯ ಕೇಳ್ಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಅವರು 8/1/2005. 8/1/2005. ಸಮಯ? ಸಮಯ ಸಂಜೆ 5 ಅಥವಾ 5:05. 5 ಅಥವಾ 5:05. ಏನ್ ಪ್ರಶ್ನೆ ಇತ್ತು? ಅವಳ ಎಜುಕೇಶನ್ ಅಂದ್ರೆ ಗ್ರಾಜುಯೇಷನ್ ಆಗಿದೆ, CA ಮಾಡ್ತಾ ಇದ್ದಾಳೆ. ಅದು ಏನು ಆಗ್ಬೋದಾ ಅಥವಾ ಬೇರೆ ಏನೋ ಕಲಿಬಹುದಾ ಅವರ ಎಜುಕೇಶನ್ ಬಗ್ಗೆ? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಯಶೋಧ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. CA ಮಾಡ್ತಾ ಇದ್ದಾರೆ, ಆಗಬಹುದಾ ಅಂತ? ಆಗಲಿಕ್ಕೆ ಅವಕಾಶ ಇದೆ. ಪ್ರಯತ್ನ ಮಾಡಲಿ ಅವರು, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಚತುರ್ಥದಲ್ಲಿ ಗುರು ಇರ್ತಕ್ಕಂಥದ್ದು, ಬುಧ ಲಗ್ನವನ್ನು ನೋಡ್ತಕ್ಕಂಥದ್ದು, ಸಪ್ತಮದಲ್ಲಿದ್ದು ಅವನಿಗೆ ಮೌಢ್ಯತೆ ಇಲ್ಲ, ರವಿ ಜೊತೆಗಿದ್ದಾನೆ, ಶಶಿಮಂಗಳ ಯೋಗ ಇದೆ, ಚೆನ್ನಾಗಿದೆ. ಹೀಗಾಗಿ ಪ್ರಯತ್ನ ಪಟ್ಟರೆ ಖಂಡಿತ ಅವರಿಗೆ ಆ ಸಾಧ್ಯತೆ ಇದೆ. ಪ್ರಸ್ತುತ ಕಾಲ ನೋಡಿದ್ರೆ ಈಗ ಶುಕ್ರ ದಶೆಯಲ್ಲಿ ಇವರಿಗೆ ರಾಹುವಿನ ಭಕ್ತಿ ನಡೀತಾ ಇದೆ. ನೋಡಿ, ಅವನು ರಾಹು ಇರತಕ್ಕಂಥದ್ದು ಕುಜಕ್ಷೇತ್ರದಲ್ಲಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಬಲ ಬರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ಪ್ರತಿ ಮಂಗಳವಾರ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅವರು ಯಾವ ಸೇವೆ ಮಾಡಿದ್ರು ಸರಿ, ಅಂತೂ ಸುಬ್ರಹ್ಮಣ್ಯನ ಪೂಜೆ, ಅವರ ಪ್ರಾರ್ಥನೆ, ಒಂದು ನಮಸ್ಕಾರ ಮಾಡಿದ್ರು ಸಾಕಾಗುತ್ತೆ. ಅದನ್ನು ಮಾಡ್ಸೋಕ್ಕೆ ಹೇಳಿ, ಅದು ತುಂಬ ಅವರಿಗೆ ಆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ವಿಶಿಷ್ಟವಾಗಿ ಬೆಳೀತಾರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಇನ್ನು ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸ್ತಾ ಹೋಗೋಣ. ತುಲಾ ರಾಶಿಯವರಿಗೆ ಚಂದ್ರ ವ್ಯಯದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದ ಸ್ವಲ್ಪ ಹುಷಾರಾಗಿರಬೇಕು. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಖರ್ಚು, ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ಉಂಟಾಗ್ಬಿಡುತ್ತೆ. ಕುಟುಂಬದಲ್ಲಿ ಘರ್ಷಣೆಗಳು, ದಾಂಪತ್ಯದಲ್ಲಿ ಮನಸ್ತಾಪ. ಏನಪ್ಪ ತುಲಾ ರಾಶಿಯವರಿಗೆ ಹಬ್ಬ ಮಾಡಬೇಕೋ ಬೇಡವೋ, ವಾತಾವರಣ ಹೇಗಿದೆ ಅಂತ ಅನಿಸುತ್ತೆ ನಿಮಗೆ. ಯಾಕೆ ಅಂದರೆ ಚಂದ್ರ, ಕುಜ ಇವರೆಲ್ಲ ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಸ್ವಲ್ಪ ಅಸಮಾಧಾನ, ಪ್ರೆಷರ್ ಜಾಸ್ತಿ ಆದಾಗ, ಕೆಲಸದ ಒತ್ತಡ ಬಿದ್ದಾಗ ಸಹಜವಾಗಿ ಬ್ಲಾಸ್ಟ್ ಆಗ್ತಾರೆ. ಎಲ್ಲ ನಾನೇ ಮಾಡಬೇಕಲ್ಲ ಅಂತಕ್ಕಂಥದ್ದು ಒಂದು ಬಂದುಬಿಡುತ್ತೆ. ಮತ್ತು ಆ ಕೆಲಸ ಒಂದು ನೆಟ್ಟಗಾಗೋದಿಲ್ಲ, ಹೀಗಾಗಿ ಹಾಳಾಗಿಬಿಡುತ್ತೆ. ಆದರೆ ಭಾಗ್ಯಸ್ಥಾನದಲ್ಲಿ ಗುರುವಿದ್ದಾನೆ, ಗುರುವಿನ ದೃಷ್ಟಿ ನಿಮ್ಮ ರಾಶಿಗಿದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಯಾರೋ ಹಿರಿಯರು, ಗುರು ಸಮಾನದಲ್ಲಿ ಇರ್ತಕ್ಕಂಥವ್ರು, ಅಂಥವರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ, ಒಂದು ಒಳ್ಳೆಯ ಸಲಹೆ, ಸಹಕಾರ ಇವುಗಳು ಕೂಡ ಸಿಗುತ್ತೆ. ಇದರ ಜೊತೆಗೆ ಯೋಚನೆ ಮಾಡೋದು ಬೇಡ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಅವರು ಹಬ್ಬದಲ್ಲಿ ಭಾಗಿಯಾಗಲಿಲ್ಲ, ಈ ಥರದ್ದೆಲ್ಲ ಒಂದು ಮನಸ್ತಾಪ, ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಪರಿಹಾರ ಇದೆ, ಆಮೇಲೆ ನೋಡೋಣ. ವಾರದ ಅಂತ್ಯ ಭಾಗಕ್ಕೆ ಬರೋಣ. ಈಗ ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಮಾರುಕಟ್ಟೆಗಳ ಲಾಭ ಇತ್ಯಾದಿ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ, ಧರ್ಮ ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇದೆಲ್ಲ. ಗುರುವಾರದ ಹಬ್ಬದವರೆಗೆ ನಿಮಗೆ ಕಿರಿಕಿರಿ ನೋಡಿ. ಹಬ್ಬ ಆಗೋಷ್ಟರಲ್ಲಿ ಹೈರಾಣ ಹೋಗ್ಬಿಡ್ತೀರ. ಆಮೇಲೆ ತುಂಬ ನಿರಾಳತೆ ಆಗ್ಬಿಡ್ತು. ಊರಿಗೆ ಹೋದರೂ ಅಷ್ಟೇ, ಇಲ್ಲಿದ್ದರೂ ಅಷ್ಟೇ, ಎಲ್ಲಿ ಹೋದರೂ ನಿಮಗೆ ಕೆಲಸ ಮಾತ್ರ ತಪ್ಪಲಿಲ್ಲ ಅನ್ನೋ ಥರ ಆಗಿಬಿಡುತ್ತೆ ಪಾಪ ಈ ವಾರದಲ್ಲಿ. ಇದಕ್ಕೇನಪ್ಪ ಪರಿಹಾರ? ತುಲಾ ರಾಶಿಯವರಿಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ದುರ್ಗಾ ಪ್ರಾರ್ಥನೆ, ಗೌರಿ ಪ್ರಾರ್ಥನೆ ಹೇಗೂ ಮಾಡ್ತಿರಲ್ಲ, ಒಂದು ಗೌರಿ ಅಷ್ಟೋತ್ತರ ಮನಸ್ಸಿಗೆ ನೆಮ್ಮದಿಯಾಗಿ ಒಂದು ಕಡೆ ಕೂತ್ಕೊಂಡು, ಯಾರು ಮಾತಾಡದೆ, ಯಾರು ಬರದೇ, ಡಿಸ್ಟರ್ಬ್ ಮಾಡದೇ ಇರತಕ್ಕಂತಹ ಸ್ಥಳದಲ್ಲಿ ಬೋಲ್ಟ್ ಹಾಕ್ಕೊಂಡು ನೀವು ರೂಮಲ್ಲಿ ಕೂತರೂ ಚಿಂತೆ ಇಲ್ಲ. ಸ್ವಲ್ಪ ಲಲಿತಾ ಸಹಸ್ರನಾಮ ಹೇಳ್ಕೊಂಬಿಟ್ಟಿದ್ರ ಜೊತೆಗೆ ತುಂಬ ಸಹಾಯವಾಗುತ್ತೆ. ಮಂಗಳವಾರ ದಿವಸ ಮಾಡಿ ನೋಡಿ. ಆ ವಾರ ಇಲ್ಲ, ಈ ವಾರ ಇಲ್ಲ, ಚೆನ್ನಾಗಿರ್ತಾರೆ. ಇನ್ನು ವೃಶ್ಚಿಕ ರಾಶಿ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಲಾಭದಾಯಕವಾಗಿದೆ. ಚಂದ್ರ ಕುಜ ಇಬ್ಬರು ಲಾಭದಲ್ಲಿದ್ದಾರೆ, ಹೀಗಾಗಿ ಚೆನ್ನಾಗಿದೆ. ಆರೋಗ್ಯ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಅದು ಮಾಂದ್ಯ ಕಾರಣದಿಂದಾಗಿ, ನಿಮ್ಮ ಜನ್ಮದಲ್ಲೇ ಮಾಂದ್ಯ ಸಂಚರಿಸ್ತಾನೆ. ಆದರೂ ಹಬ್ಬ ದಿವಸ ಪಾಪ ಎಷ್ಟೋ ಜನಕ್ಕೆ ಹಬ್ಬ ಇರ್ತದೆ, ಮನೆ ಮಕ್ಕಳೆಲ್ಲ ಬಂದಿರ್ತಾರೆ, ನೆಂಟರು ಇಷ್ಟೆಲ್ಲ ಬಂದಿರ್ತಾರೆ, ಆದರೆ ಆರೋಗ್ಯ ಹಾಳಾಗ್ಬಿಟ್ಟಿರುತ್ತೆ. ತಾಯಂದ್ರ ಪರಿಸ್ಥಿತಿ ಒಂದೊಂದು ಸಲ ಪಾಪ ಕಠಿಣ, ಆರೋಗ್ಯ ಹಾನಿಯಾಗಿರುತ್ತೆ. ಆದರೂ ಯಾವುದನ್ನು ತೋರಿಸ್ಕೊಳ್ದೆ ದೊಡ್ಡ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ನಿಜವಲ್ಲ, ಅವರಿಗೆ ನಮಸ್ಕಾರ ಮಾಡಿದ್ರೂ ಸಾಕಾಗುತ್ತೆ. ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಅವ್ರ ತಾಯಂದರಿಗೆ ಪ್ರತಿ ದಿವಸ ಬೆಳಗ್ಗೆದ್ದು ಒಂದು ನಮಸ್ಕಾರ ಮಾಡಿಬಿಡಿ. ಆ ಲಲಿತಾ ಪರಮೇಶ್ವರಿ ಅನುಗ್ರಹವೇ ಸಿಕ್ಬಿಡುತ್ತೆ ನಿಮಗೆ. ಆ ಥರ ಇದ್ದರೆ ದಯವಿಟ್ಟು ಸಹಕರಿಸಿ. ಅವ್ರಿಗೆ ಪಾಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದನ್ನು ಸೂಚಿಸ್ತಾ ಇದೆ. ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಲಾಭದಾಯಕವಾಗಿದೆ, ಚೆನ್ನಾಗಿದೆ. ವ್ಯಾಪಾರಗಳಿಗೆ ತುಂಬ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಸಂಗಾತಿಯಲ್ಲೂ ಒಂದು ಸಾಮರಸ್ಯದ ವಾತಾವರಣ ಚೆನ್ನಾಗಿದೆ. ಆರೋಗ್ಯ ಮಾತ್ರ ನೋಡ್ಕೊಳ್ಳಿ, ಗಮನ. ತಕ್ಷಣ ಏನಾದ್ರು ಮೆಡಿಸನ್ ತೊಗೊಂಡು ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಹಬ್ಬದ ದಿವಸ ಆರೋಗ್ಯ ಹಾಳು ಮಾಡ್ಕೋಬೇಡಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸೌಕರ್ಯ ಚೆನ್ನಾಗಿರ್ತದೆ, ಸಹಕಾರಗಳು ಸಿಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಪಾಪ ನಿಮ್ಮ ಪರ್ಸ್ ಖಾಲಿ ಮಾಡ್ಕೋಬೇಕಾಗುತ್ತೆ, ಹುಷಾರು. ಆಮೇಲೆ ಚೆನ್ನಾಗಿದೆ, ಹೆಚ್ಚಿನ ಮುಂದೆ ಏನು ಗುರುವಾರದ ನಂತರದಲ್ಲಿ ಹಬ್ಬ ಹೆಚ್ಚಿನ ಅನುಕೂಲಗಳು ಉಂಟಾಗುತ್ತೆ. ಶನಿವಾರವಂತೂ ತುಂಬ ಚೆನ್ನಾಗಿದೆ. ಆತಂಕ ಶನಿವಾರ ಭಾನುವಾರದ ವೇಳೆಗೆ ಒಳ್ಳೆಯ ಫಲವನ್ನು ಕಾಣ್ತೀರಾ, ಸಂಶಯ ಬೇಡ. ಆರೋಗ್ಯದ ದೃಷ್ಟಿಯಿಂದ ನೀವು
ನೋಡಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ಸುಬ್ರಹ್ಮಣ್ಯ ಕವಚವನ್ನು ಹೇಳಿಕೊಳ್ಳಿ. ಮೆಡಿಸನ್ ಜೊತೆಗೆ ಇವುಗಳನ್ನು ಮಾಡೋದರಿಂದ ದೈವ ಸಹಕಾರ ಉಂಟಾಗುತ್ತೆ. ಮೆಡಿಸನ್ನು ಔಷಧಿ ನಮಗೆ ಸಂಜೀವಿನಿಯಾಗುತ್ತೆ. ಹೀಗಾಗಿ ಆರಾಧನೆಯೂ ಬೇಕು, ಔಷಧಿಯೂ ಬೇಕು, ಎರಡನ್ನೂ ಮಾಡಿ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿರುತ್ತದೆ. ಅಧಿಕಾರ ಬಡ್ತಿ ಸಾಧ್ಯತೆ, ಹಬ್ಬದ ಗಿಫ್ಟ್ ನಿಮಗೆ ಬಹುಶಃ ಬರಬಹುದು, ಗಮನಿಸ್ಕೊಳ್ಳಿ. ಇನ್ನು ಓಡಾಟವೂ ಇದೆ, ಅಲೆದಾಟ, ವ್ಯಯ, ಖರ್ಚು, ಆಪ್ತರಿಂದ ದೂರ ಆಗಿಬಿಡ್ತಕ್ಕಂಥದ್ದು, ಮನಸ್ಸಿಗೆ ಯಾವುದು ಇಷ್ಟವಾಗಿರ್ತಕ್ಕಂಥವ್ರು ಮಾತಾಡದೆ ಹೋಗಿಬಿಡ್ತಕ್ಕಂಥದ್ದು, ಅಥವಾ ನಿಮ್ಮಿಂದ ಸಾಕು ಅಂತ ಹೇಳಿ ಫುಲ್ ಸ್ಟಾಪ್ ಇಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಾಧ್ಯತೆಯೂ ಇದೆ. ಆಪ್ತರಿಂದ ನೀವು ಸ್ವಲ್ಪ ದೂರ ಆಗ್ತಕ್ಕಂಥ ಸಾಧ್ಯತೆ, ಅಲೆದಾಟವೂ ಇದೆ. ವೃಥಾ ಅಲೆದಾಡದೆ ಏನೂ ಪ್ರಯೋಜನ ಆಗಲಿಲ್ಲ, ಕೆಲಸ ಆಗಲಿಲ್ಲ ಅಂತ ಈ ಥರ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ. ಆದರೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಹಬ್ಬದ ಒಂದು ವಾತಾವರಣ ನಿಮ್ಮ ಪಾಲಿಗೆ ಒಂದು ಖುಷಿಯನ್ನು ತಂದು ಕೊಡುತ್ತೆ. ಯಾವುದೇ ಕೆಲಸ, ಮನೆ ಈವನ್ ಒಂದು ಗಣಪತಿ ತರ್ತಕ್ಕಂಥದ್ದು, ಗೌರಿ ತರ್ತಕ್ಕಂಥದ್ದು, ಆ ಕೆಲಸ ಮಂಟಪ ಕಟ್ತಕ್ಕಂಥದ್ದು, ಇದರಲ್ಲೇ ನೀವು ಒಂದು ಚಂದವನ್ನು ಕಂಡು 4 ಜನ ಮೆಚ್ಚುತ್ತಾರೆ, ಚೆನ್ನಾಗಿ ಕಟ್ಟಿದೆಯಾ, ಈ ರೀತಿಯಲ್ಲಿ ನಿಮ್ಮನ್ನು ಗೌರವಿಸ್ತಕ್ಕಂಥ ಒಂದು ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಅಲ್ಲಿ ವೃತ್ತಿಯಲ್ಲಿ ವಿಘ್ನಗಳು ಬರುತ್ತೆ, ದಾಂಪತ್ಯದಲ್ಲಿ ಸ್ವಲ್ಪ ಸಾಮರಸ್ಯ, ಅದು ಚೆನ್ನಾಗಿ ತೊಂದರೆ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸ್ವಲ್ಪ ತೊಡಕು, ತೊಂದರೆ ಏನೇ ಇದೆ. ತಂದೆ ಮಕ್ಕಳಲ್ಲಿ ಮನಸ್ತಾಪ ಇದೆ, ಸ್ವಲ್ಪ ಹುಷಾರು. ಮನೆಗೆ ಹೋದವರು ಬೆಂಗಳೂರು ಸಿಟಿಗಳಲ್ಲಿ ಇರ್ತಕ್ಕಂಥವ್ರು ಅಥವಾ ಬೇರೆ ಇನ್ನೆಲ್ಲೋ ಇರೋರು, ಒಟ್ಟು ಮನೆಗೆ ಹೋಗಿರ್ತಕ್ಕಂಥವ್ರು ಅಲ್ಲಿ ವಾತಾವರಣ ಹಾಳು ಮಾಡ್ಕೋಬೇಡಿ, ಸ್ವಲ್ಪ ಹುಷಾರಾಗಿರಿ, ಸಮಾಧಾನವಾಗಿರಿ. ಪ್ರಾರ್ಥನೆಗೆ ಏನಪ್ಪ ಮಾಡ್ತಕ್ಕಂಥದ್ದು ಅಂತಂದರೆ, ಈ ಧನುರಾಶಿಯವರು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾರಣ ವ್ಯಯ ಇದೆ, ಅಲೆದಾಟ ಇದೆ, ಇದರೆಲ್ಲದರ ನಿವಾರಣೆಗೆ, ಮನಸ್ಸಿನ ಇಷ್ಟವಾದವರ ಏನು ನಷ್ಟ, ಇವುಗಳೆಲ್ಲ ನಿವಾರಣೆಗೆ ಮಹಾಲಕ್ಷ್ಮಿ ಆರಾಧನೆ ಬಹಳ ಒಳ್ಳೆಯದು ಮಾಡಿ. ಇದು ಧನುರಾಶಿವರೆಗಿನ ಫಲಾಫಲಗಳು. ಸರಿ ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸೋಣ. ಮಕರ ರಾಶಿಯವರಿಗೆ ಈ ವಾರದ ಆದಿಯಲ್ಲಿ ಹೇಗಿರ್ತದೆ? ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ವಿದೇಶ ವ್ಯವಹಾರಗಳಲ್ಲಿ ಲಾಭ ಕಾಣ್ತೀರಾ, ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿದೆ. ಶುಭ ದೇವ ಕಾರ್ಯಗಳಲ್ಲಿ ಸಂಭ್ರಮ, ಶುಭ ಕಾರ್ಯಗಳಲ್ಲಿ, ದೇವ ಕಾರ್ಯಗಳಲ್ಲಿ ಒಂಥರ ವಾತಾವರಣ ಹಿತವಾಗಿರ್ತದೆ. ಪೂಜೆಯಲ್ಲಿ ಭಾಗಿಯಾದೆ ಅನ್ನೋ ಸಮಾಧಾನವೇ ನಿಮ್ಮ ಪಾಲಿಗೆ ಒಂದು ದೊಡ್ಡ ವರವಾಗಿರ್ತದೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಅಂತೂ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಈ ವಾರ ಒಳ್ಳೆಯ ರೀತಿಯಲ್ಲಿ ಇದೆಯಪ್ಪ. ಭಾದ್ರಪದ ಮಾಸ ನಿಜಕ್ಕೂ ಭಾಗ್ಯೋದಯವನ್ನು ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇದೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯದಲ್ಲಿ ಹೋಗೋಣ. ವಾರಾಂತ್ಯದಲ್ಲಿ ನಿಮಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬಂದುಬಿಡುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಯಥಾ ಪ್ರಕಾರ ಚೆನ್ನಾಗೈತೆ. ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಚೆನ್ನಾಗಿದೆ ರೀ. ಈ ಇಡೀ ವಾರ ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ಫಲವನ್ನು ತಂದುಕೊಟ್ಟು ಈ ಭಾದ್ರಪದ ಮಾಸದ ಪ್ರಾರಂಭ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿದೆ. ಪರಿಹಾರಕ್ಕೆ ಏನು, ಸಾಮಾನ್ಯ ಒಂದು ಸಣ್ಣ ಪುಟ್ಟ ತೊಡಕಿದ್ದೇ ಇರುತ್ತೆ. ಪ್ರತಿ ದಿವಸದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಮನಸ್ತಾಪ ಈ ಥರದ್ದು ಇದ್ದೇ ಇರುತ್ತೆ. ತುಂಬ ಎಲ್ಲ ಶುಭವಾಗಿಯೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನರಸಿಂಹ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಇದರಿಂದ ನಿಮಗೆ ತುಂಬ ಸಿಹಿಯಾಗುತ್ತೆ. ಇರತಕ್ಕಂಥ ಒಂದು ಸಣ್ಣ ಪುಟ್ಟದ್ದನ್ನು ತಾಳ್ಕೊಳ್ಳೋ ಶಕ್ತಿ ಬರುತ್ತೆ. ಅಷ್ಟೇ ಆಗೋದು, ತಾಳಿಕೊಳ್ಳೋ ಶಕ್ತಿ ಬರುತ್ತೆ, ಬುದ್ಧಿ ಬಲವಾಗುತ್ತೆ. ಆರಾಧನೆಗಳಿಂದ ಇಷ್ಟೇ ಆಗ್ತಕ್ಕಂಥದ್ದು. ಇನ್ನು ಕುಂಭರಾಶಿಗೋಣ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಕಿರಿಕಿರಿ, ವಿಘ್ನಗಳು ಸೂಚಿಸ್ತಾ ಇದೆ. ಹುಷಾರು. ದಾಂಪತ್ಯದಲ್ಲಿ ಮನಸ್ತಾಪ ಇದೆ. ಸ್ತ್ರೀಯರಿಗೆ ಕಷ್ಟ, ವ್ಯಥೆ, ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ. ಅಷ್ಟು ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ವಾರದ ಅದೇ ನಿಮಗೆ ಸ್ವಲ್ಪ ಕಿರಿಕಿರಿ, ಹಬ್ಬದ ವಾತಾವರಣನೇ ನಿಮಗೆ ಸ್ವಲ್ಪ ಪ್ರೆಷರ್ ಉಂಟು ಮಾಡಿಬಿಡುತ್ತೆ. ಇತ್ತ ಆಫೀಸಾ, ಇತ್ತ ಮನೇನ, ಎಲ್ಲೂ ಸಮಯ ಕೊಟ್ಟು ಎಲ್ಲೂ ಒಂದು ಕಡೆ ನಿಲ್ಲಕ್ಕಾಗಲಿಲ್ವಲ್ಲ, ಎಲ್ಲೂ ಒಂದು ನಾನು ಏನು ಇರಲಿಲ್ಲ, ಆ ಕಡೆ ಅತ್ತ ಇಲ್ಲ ಇತ್ತ ಇಲ್ಲ, ಈ ರೀತಿಯಲ್ಲಿ ದ್ವಂದ್ವ ಆಗಿಬಿಡುತ್ತೆ. ಮನಸ್ಸಿಗೆ ಅದೊಂದು ಬೇಸರವೂ ಉಂಟಾಗುತ್ತೆ. ಆ ರೀತಿಯಲ್ಲಿ ಇದೆ ಕುಂಭರಾಶಿಯವರಿಗೆ. ಆದರೆ ಸಂಗಾತಿಯ ಮಟ್ಟಿಗೆ, ಮನೆಯವರ ಮಟ್ಟಿಗೆ ನಿಮಗೆ ಸ್ವಲ್ಪ ಸಹಕಾರ, ಸಪೋರ್ಟ್ ಕೊಡ್ತಾರೆ. ಆಯಿತು ಕೆಲಸ ಮಾಡ್ಕೋ, ಅಥವಾ ಆಯಿತು ಪೂಜೆಯಲ್ಲಿ ನೀನು ಭಾಗಿಯಾಗೋ, ನನ್ನ ಕೈಯಲ್ಲಿ, ಈ ಥರದ್ದೇನೋ ಒಂದು ಸಾಮರಸ್ಯದ ಒಂದು ಬದುಕಂತೂ ಅದರಲ್ಲಿ ಇದೆ, ಕಾಣ್ತೀರ. ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸ್ವಲ್ಪ ತೊಡಕನ್ನು ಅನುಭವಿಸ್ತೀರ. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ತ್ರೀಯರಿಗೆ ದೈವ ಸಹಕಾರ ಚೆನ್ನಾಗಿದೆ. ದೈವಾನುಕೂಲದಿಂದ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲ ಆಯಿತು ಅಂತಕ್ಕಂಥ ಒಂದು ಸಮಾಧಾನ ಸಿಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಬೇಸರ, ಕಹಿ ವಾತಾವರಣ, ಕಲಹ, ಇಂಥ ಒಂದು ವಾತಾವರಣ ಕುಂಭರಾಶಿಯವರಿಗೆ ಸ್ವಲ್ಪ ವೀಕಾಗಿದೆ. ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ಚಂದ್ರ ನಿಮಗೆ ನೋಡಿ, ಶನಿ ಆತ ಈ ಗುರುವಾರದಿಂದ ನಿಮಗೆ ತುಂಬ ಚೆನ್ನಾಗಿ ಅಲ್ಲಿ ಭಾಗ್ಯಸ್ಥಾನಕ್ಕೆ ಬರ್ತಾನೆ ಚಂದ್ರ. ಆಗಿನಿಂದ ನಿಮಗೆ ಒಂದು ಬದುಕು ಸ್ವಲ್ಪ ಚೇತರಿಸ್ಕೊಂಡೆ ಅಂತಕ್ಕಂಥದ್ದು, ಮನಸ್ಸಿಗೆ ಒಂದು ಸಮಾಧಾನ ತಂದುಕೊಳ್ಳೋ ಶಕ್ತಿ, ಇವೆಲ್ಲ ಬರ್ತಾ ಹೋಗುತ್ತೆ. ಚಂದ್ರನೊಬ್ಬ ಚೆನ್ನಾಗಿದ್ದರೆ ಮನಸ್ಸಿಗೆ ಒಂದು ಬಲ ಬಂದುಬಿಡುತ್ತೆ. ಅದು ನಿಮಗೆ ಗುರುವಾರ ಹಬ್ಬ ಕಳೆದ ಮೇಲೆ ಬರುತ್ತೆ. ಹಬ್ಬದವರೆಗೆ ಒಂದು ವಾತಾವರಣ ಸ್ವಲ್ಪ ಕಿರಿಕಿರಿಯಾಗಿರುತ್ತೆ. ಅದರ ನಿವಾರಣೆಗೆ ಏನಪ್ಪ ಮಾಡೋದು,
ಶಿವ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಶಿವಾರಾಧನೆ ಹೇಳಿದ್ನಲ್ಲ, ಸರ್ವಂ ಬಲವತಾಂ ಪಥ್ಯಂ ಅಂತ ಶಿವನಿಗೆ ಸಾಧ್ಯವಾಗುತ್ತೆ. ಶಿವನ ಅಂಶ ಅದನ್ನು ತಂದ್ಕೋಬೇಕಾಗತ್ತೆ ನಾವು. ಶಿವ ವಿಷವನ್ನು ನುಂಗದ, ಆದರೆ ಅವನೂ ತಗೊಳ್ಳಿಲ್ಲ, ಹೊರಗೂ ಚೆಲ್ಲಲಿಲ್ಲ. ಲೋಕಕ್ಕೆ ಕಂಟಕ ಹೋಗ್ಬಿಡುತ್ತೆ ಹೊರಗೆ ಹೋದರೆ. ತಾನು ತಗೊಂಡ್ರೆ ತಾನು ಅಸ್ತಿತ್ವವೇ ಹೊರಟೋಗ್ಬಿಡ್ಬೋದು. ಹೀಗಾಗಿ ಅವನ ಕಂಠದಲ್ಲೇ ಸ್ಥಾಪನೆ ಮಾಡ್ಕೊಂಡ್ಬಿಟ್ಟ. ಈ ರೀತಿಯಲ್ಲಿ ಕೆಲವೊಮ್ಮೆ ಕಹಿಯನ್ನು ನುಂಗ್ಕೋಬೇಕಾಗತ್ತೆ, ಯಾರಿಗೂ ಗೊತ್ತಿಲ್ಲದೆ ನಾವು ಇಟ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಇರ್ತದೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ವ್ಯಾಪಾರಿಗಳಲ್ಲಿ ಲಾಭ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ, ಗುರು ದೃಷ್ಟಿ ಇದೆ, ಹೀಗಾಗಿ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಘರ್ಷಣೆ ಇರ್ತದೆ, ಸಣ್ಣ ಪುಟ್ಟ ಪ್ರಮಾಣದಲ್ಲಿ. ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಬೇಡ. ಯಾವುದೋ ಒಂದು ಧರ್ಮಕ್ಕೆ ನೀವು ನೋಡಿ, ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ವಿಘ್ನಗಳು, ತೊಡಕುಗಳು, ಏನೋ ಮೈಲಿಗೆ, ಅಶುಚಿ, ಹಬ್ಬದ ವಾತಾವರಣ ಮುಂದೆ ಏನಪ್ಪ ಹೀಗಾಗೋಯ್ತು ಅಂತಕ್ಕಂಥ ಒಂದು ಕಸಿವಿಸಿ ವಾತಾವರಣ ಈ ರೀತಿಯಲ್ಲೂ ಇದೆ. ಆದರೆ ನಿಮಗೆ ಕೆಲಸ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಏನೂ ತೊಡಕಿಲ್ಲ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ, ಹಾಲು ಹೈನು ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಹಬ್ಬ ನಿಮ್ಮ ಪಾಲಿಗೆ ನಿಜವಾಗಿ ಹಬ್ಬವಾಗಿರ್ತದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ಇಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಬಂಧು ಮಿತ್ರರ ಸಹಕಾರ ಒಟ್ಟಿಗೆ ಸೇರಿರ್ತಕ್ಕಂಥದ್ದು. ಕಹಿಯನ್ನು ಮರೀಲಿಕ್ಕೆ ಬಂಧು ಮಿತ್ರರ ಸಹಕಾರ ತುಂಬ ಹಿತ ಅನಿಸುತ್ತೆ. ಎಲ್ಲ ಮರೆತಿದ್ದೀವಿ, ಜೊತೆಗಿದ್ಬಿಟ್ಟಿದ್ದೀನಿ, ಅದು ನಿಮಗೆ ಮನಸ್ಸಿಗೆ ಸಮಾಧಾನ ತಂದು ಕೊಡುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇರ್ತದೆ, ಸಾಲ ಶತ್ರುಗಳ ಬಾಧೆ ಕೂಡ ಇದೆ. ಕೊನೆಯಲ್ಲಿ ವಾರದ ಅಂತ್ಯ ವೇಳೆಗೆ ಸ್ವಲ್ಪ ಅಸಮಾಧಾನ, ಕಿಡಿಯ ವಾತಾವರಣ ಇರ್ತದೆ. ಅದನ್ನು ದಾಟಲಿಕ್ಕೆ ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇದು ನಿಮಗೆ ಒಂದು ವಿಶೇಷ ಬಲ ಕೊಡುತ್ತೆ. ಇವು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ರಾಮಕೃಷ್ಣ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಮಕೃಷ್ಣ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/8/1989. 12/8/1989 ರಾತ್ರಿ 8 ಗಂಟೆಯಿಂದ 8:15 8ರಿಂದ 8:15 ರಾತ್ರಿ. ಏನ್ ಪ್ರಶ್ನೆ ಇತ್ತು? ಏನಿಲ್ಲ, ಅವ್ರಿಗೆ ಈಗ 5 ವರ್ಷ ತುಂಬ್ತಾ ಇದೆ. ಈಗ ಕಮಿಂಗ್ ಡಿಸೆಂಬರ್ಗೆ ಮದುವೆ ಆಗಿ ಇನ್ನು ಮಕ್ಕಳಾಗಿಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಕೃಷ್ಣ ಅವರೇ ನಮಸ್ಕಾರ. ತಮ್ಮ ಪಾದಾರವಿಂದಗಳಿಗೆ ದೊಡ್ಡ ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಾವೆಲ್ಲ ತಮ್ಮ ಕಾರ್ಯಕ್ರಮನ ಬಿಡದೆ ನೋಡ್ತಾ ಇರ್ತೀವಿ. ಒಂದು ನಂಬಿಕೆ ಇದೆ. ತುಂಬ ಸಂತೋಷ. ನೋಡಿ, ಇಬ್ಬರದು ಜಾತಕ ನೋಡ್ಬೇಕಾಗತ್ತೆ. ಇದಕ್ಕೆ ಗಂಡ ಹೆಂಡತಿ ಇಬ್ಬರದು ನೋಡ್ಬೇಕಾಗತ್ತೆ. ಹಾಗಾಗಿ ನೀವು ನಮ್ಮ ಜಾತಕ ಫಲ ತಾವು ನೋಡ್ತಾ ಇದ್ದೀರಲ್ವಾ, ಅಲ್ಲಿ ಬರ್ತಕ್ಕಂಥ ಒಂದು ಸಂಖ್ಯೆಗೆ ವಾಟ್ಸಪ್ ನಂಬರ್ ಬರುತ್ತಲ್ಲಿ, ಅದಕ್ಕೆ ತಾವು ಇದನ್ನು ಇವರಿಬ್ಬರ ಡೇಟ್ ಆಫ್ ಬರ್ತು, ಟೈಮ್, ಇವೆರಡನ್ನ ಪ್ಲೇಸ್ ಇಷ್ಟನ್ನು ನೀವು ಕಳಿಸ್ಕೊಟ್ರೆ ವಿವರವಾಗಿ ನೋಡಬಹುದು. ಇಲ್ಲಿ ಇಷ್ಟು ಕಾಲದಲ್ಲಿ ಒಬ್ಬರ ಜಾತಕ ನೋಡಿ ಸಂತಾನದ ಬಗ್ಗೆ ಹೇಳೋದು ಬಹಳ ಕಷ್ಟ. ಹೀಗಾಗಿ ಎರಡು ವಿವರ ಅದನ್ನು ನಮ್ಮ ಜಾತಕ ಫಲ ಕಳಿಸ್ಕೊಡಿ. ಬಹುಶಃ ಮುಂದಿನ ವಾರದಲ್ಲಿ ನಿಮಗೆ ಉತ್ತರ ಸಿಗತ್ತೆ. ಆತಂಕ ಬೇಡ, ನೋಡೋಣ, ಅದಕ್ಕೆ ಏನಾದರೂ ಇದ್ದರೆ ಪರಿಹಾರವನ್ನು ಮಾಡೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಇನ್ನು ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ? ಈ ಒಂದು ವಾರದಲ್ಲಿ ನಾವು ಗಣಪತಿ ಪ್ರವೇಶ ಮಾಡ್ತೀವಲ್ವ, ಹೀಗಾಗಿ ಗಣಪತಿ ತುಂಬ ವಿಶಿಷ್ಟವಾದ ಫಲ ಕೊಡ್ತಕ್ಕಂಥವನು. ಹಾಗಾಗಿ ಅವನ ಕುರಿತಾದ ಒಂದು ಮಂತ್ರ ಗಮನಿಸೋಣ. ಗಣಪತಿ ಮಂತ್ರ ನೀವು ಆ ದಿವಸವಾದರೂ ಹೇಳ್ಕೊಳ್ಳಿ, ಪ್ರತಿ ದಿವಸವೂ ಹೇಳ್ಕೋಬಹುದು. ಬಹಳ ವಿಶೇಷವಾದ ಫಲ ಕೊಡ್ತಕ್ಕಂಥ ಒಂದು ಮಂತ್ರ, ಗಮನಿಸಿ. ನಮೋ ವಿಘ್ನರಾಜಾಯ ಸರ್ವಸೌಖ್ಯಪ್ರದಾಯಿನೇ ದುಷ್ಟಾರಿಷ್ಟ ವಿನಾಶಾಯ ಪರಾಯ ಪರಮಾತ್ಮನೇ. ಸರ್ವಸೌಖ್ಯಪ್ರದಾಯಿನೇ ಅಂತ ಸರ್ವಸೌಖ್ಯವನ್ನು ತಂದುಕೊಡ್ತಕ್ಕಂಥವನು ಯಾರಪ್ಪ ಅಂದರೆ ಅವನು ನಮ್ಮ ವಿಘ್ನರಾಜ. ದುಷ್ಟಾರಿಷ್ಟ ವಿನಾಶಾಯ ಅಂತಿದೆ. ದುಷ್ಟತೆಗಳನ್ನು, ಅರಿಷ್ಟಗಳನ್ನು, ಕೆಟ್ಟದ್ದು ಅಂತಕ್ಕಂಥದ್ದು, ಕೆಡುಕು ಅಂತಕ್ಕಂಥದ್ದು, ಇವುಗಳನ್ನೆಲ್ಲ ನಿವಾರಣೆ ಮಾಡಿ ನಮಗೆ ಪರಮ ಸೌಭಾಗ್ಯವನ್ನು ತಂದು ಕೊಡ್ತಕ್ಕಂಥವನು ಯಾರು ಅಂದರೆ ಅದು ಮಹಾಗಣಪತಿ ಅಂತ. ಇದನ್ನು ಹೇಳಿಕೊಂಡ್ರೆ ನೋಡಿ, ದುಃಖ ಬರೋದಿಲ್ಲ, ಅರಿಷ್ಟಗಳು ನಿಮ್ಮನ್ನು ಕಾಡೋದಿಲ್ಲ, ಮತ್ತು ವಿಘ್ನಗಳು ಕೂಡ ಇರೋದಿಲ್ಲ ಕಾರ್ಯಗಳಲ್ಲಿ. ಹೀಗಾಗಿ ಇಷ್ಟು ಸಾಕಲ್ವಾ? ನಾವೊಂದು ಕೆಲಸದಲ್ಲಿ ಸಾಧನೆ ಮಾಡಬೇಕು ಅಂದರೆ, ಒಂದು ಜಯ ಗಳಿಸಬೇಕು ಅಂದರೆ ಈ ಮಂತ್ರ ತುಂಬ ಫಲಪ್ರದ. ಹೇಳ್ಕೋಬಹುದು. ಎಷ್ಟು ಬಾರಿ? 28, 108 ನಿಮ್ಮ ಆಯ್ಕೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.